सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुवन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। माण्डुक्य उपनिषत्। ओम इत्येतक्षरमिदं सर्वं तस्य उपव्याख्यानं भूतं भवत् भविष्यदिति सर्वं ओंकार एव। यच्च अन्यत् त्रिकालातीतं तदपि ओंकार एव। सर्वम् एतद् ब्रह्मा अयमात्मा ब्रह्मा सोऽयमात्मा चतुष्पात् जागरितस्थानः बहिष्प्रज्ञः सप्तांग एकोनविंशतिमुखः
ಸ್ಥೂಲಭುಕ್ ವೈಶ್ವಾನರಃ ಪ್ರಥಮ ಪಾದಃ ಸ್ವಪ್ನಸ್ಥಾನಃ ಅಂತಃಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿಮುಖಃ ಪ್ರವಿವಿಕ್ತಭುಕ್ ತೈಜಸೋ ದ್ವಿತೀಯ ಪಾದಃ. ಮೂರನೇ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವ ಆನಂದಮಯೋ ಹ್ಯಾನಂದಭುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯ ಪಾದಃ. ಮೂರು ಅವಸ್ಥೆಗಳು. ಅವಸ್ಥಾ ತ್ರಯ: ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ, ನಿದ್ರೆಯ ಅವಸ್ಥೆ. ಜಾಗರಿತ ಸ್ಥಾನ, ಸ್ವಪ್ನಸ್ಥಾನ, ಸುಷುಪ್ತಸ್ಥಾನ. ಜಾಗರಿತ ಸ್ಥಾನದಲ್ಲಿ ಸಪ್ತಾಂಗ ಏಕೋನವಿಂಶತಿಮುಖಃ ಸ್ಥೂಲಭುಕ್ ವೈಶ್ವಾನರ ಅಂತಾರೆ. 7 ಅಂಗಗಳು, 19 ಮುಖಗಳು. ಸ್ಥೂಲಭುಕ್ ಹೊರಪ್ರಪಂಚವನ್ನು ಅನುಭವಿಸ್ತಾ ಇರುವಂಥವು. ಸ್ವಪ್ನಸ್ಥಾನದಲ್ಲಿ ಪ್ರವಿವಿಕ್ತ ಬುಕ್ ಒಳಗಡೆ ಸೂಕ್ಷ್ಮ ರೂಪದಲ್ಲಿ, ಅಲ್ಲೂ ಕೂಡ ಸಪ್ತಾಂಗ ಏಕೋನವಿಂಶತಿಮುಖ 19 ಮುಖಗಳು. ತೇಜೋ ಮಾತ್ರ, ತೇಜೋ ಮಾತ್ರ ಓನ್ಲಿ ಪ್ರೊಜೆಕ್ಷನ್ ಅಷ್ಟೇ ಒಳಗಡೆ. ತೇಜಸ್ಸು ಒಳಗಡೆ ಪ್ರೊಜೆಕ್ಷನ್, ಇಟ್ಸ್ ಎ ಪ್ರೊಜೆಕ್ಷನ್ ಆಫ್ ದ ಮೈಂಡ್. ಎಲ್ಲಿ? ಸ್ವಪ್ನಸ್ಥಾನದಲ್ಲಿ ತೇಜೋ ಮಾತ್ರ. ಮೂರನೇ ಅವಸ್ಥೆ ಬಂದಾಗ ಯತ್ರ ಸುಪ್ತಃ, ಸುಷುಪ್ತಿ ಅಥವಾ ಸುಪ್ತಸ್ಥಾನ. ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರ್ ಇರಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಸ್ವಪ್ನ ಇರಲ್ಲ. ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನಘನ. ಸಕಲ ಕೋಟಿ ಜೀವರಾಶಿಗಳು ಎಷ್ಟಿದ್ದಾವೆ ಅವರಿಗೆಲ್ಲ ಈ ಸುಷುಪ್ತ ಸ್ಥಾನ ಏಕೀಭೂತಃ ಪ್ರಜ್ಞಾನಘನ, ಆನಂದಮಯ. ಎಲ್ಲರೂ ಆನಂದವನ್ನೇ ಅನುಭವಿಸ್ತಾ ಇರುವಂತಹ ಸ್ಥಿತಿ ಯಾವುದು? ಸುಷುಪ್ತಿ ಸ್ಥಾನ. ನಾವು ಕೂಡ ಆನಂದವನ್ನು ನಿಜವಾಗಲೇ ಅನುಭವಿಸ್ತಾ ಇದ್ದರೆ ಅದು ನಮ್ಮ ನಿದ್ರೆಯಲ್ಲಿ ಮಾತ್ರ. ಎಚ್ಚರದಲ್ಲಿ ನಾವು ಏನು ಆನಂದ ಅಂತ ಅಂದ್ಕೊಳ್ತೀವಿ ಅದು ಆನಂದ ಅಲ್ಲ, ಅದು ಎಕ್ಸೈಟ್ಮೆಂಟ್. ದಟ್ ಇಸ್ ಓನ್ಲಿ ಎಕ್ಸೈಟ್ಮೆಂಟ್. ಆಂಗ್ಸೈಟಿ, ಎಕ್ಸೈಟ್ಮೆಂಟ್, ಥ್ರಿಲ್, ರೋಮಾಂಚನ, ಇದೆಲ್ಲ ಎಚ್ಚರ ಮತ್ತು ಕನಸಿನಲ್ಲಿ. ಇದು ಜಾಸ್ತಿ ಬೇಕು ಇವಾಗ. ಎಲ್ರಿಗೂ ಥ್ರಿಲ್ ಬೇಕು. ಲೇಟ್ ನೈಟ್ ಹಾರರ್ ಮೂವೀಸ್, ಈಗಿನ ಕಲ್ಚರ್. ಲೇಟ್ ನೈಟ್ ನೋಡ್ಬೇಕು, ನಾನು ಹಾರರ್ ಮೂವಿ ನೋಡಬೇಕು. ಇದು ಎಲ್ಲಿಂದ ಬಂದಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು. ಸೊ ಅಲ್ಲಿಗೆ ಜಾಗೃತಾವಸ್ಥೆಯಲ್ಲಿ ನಾವು ಏನು ಅನುಭವಿಸ್ತೀವಿ ಅದು ಆನಂದ ಅಲ್ಲ. ಇಟ್ ಇಸ್ ಎ ಸಾರ್ಟ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಇಟ್ಸ್ ಸಾರ್ಟ್ ಆಫ್ ಸೆನ್ಶುವಲ್ ಪ್ಲೆಷರ್ಸ್ ಅಷ್ಟೇ. ಆನಂದ ಅಲ್ಲ. ಆನಂದ ಅಂತ ನಾವು ತಿಳ್ಕೊಂಡು ಅಲ್ಲಿ ಇಂಡಲ್ಜ್ ಆಗಿರ್ತೀವಿ. ಎಲ್ಲ ಕ್ಷಣಿಕ ಸುಖಗಳು, ಟಕ್ 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 ಅಂತ. ಸ್ವಪ್ನ ಸ್ಥಾನದಲ್ಲೂ ಅಷ್ಟೇ ಬರುತ್ತೆ, ಪ್ರೊಜೆಕ್ಷನ್ ಬರುತ್ತೆ, ಏನೋ ಒಳಗಡೆ ಥ್ರಿಲ್ಲಿಂಗ್ ಇರುತ್ತೆ. ಕೆಲವು ಸ್ವಪ್ನದಲ್ಲಿ ನಡೆದಾಡೋದು ನೋಡ್ತೀರ, ಹೋಗಿ ಫ್ರಿಜ್ಜಲ್ಲಿ ಹೋಗಿ ಕುಡ್ಕೊಂಡು ಬಂದು ನಾವು ಮಲ್ಕೋತಾರೆ ನಿದ್ರೆಗೆ. ಸ್ವಪ್ನ. ಸುಷುಪ್ತಿ ಸ್ಥಾನದಲ್ಲಿ ಏನೂ ಇಲ್ಲ. ಈಗ ನಾವು ಸ್ವಲ್ಪ ಗಮನ ಕೊಡಬೇಕಾಗಿರೋದು ಸುಷುಪ್ತಿ ಸ್ಥಾನಕ್ಕೆ. ಯಾಕೆಂದರೆ ಸುಷುಪ್ತಿ ಸ್ಥಾನ ಆನಂದ ಸ್ಥಾನ. ನಾವು ನಮ್ಮ ಸ್ವರೂಪದಲ್ಲಿ ಇರ್ತೇವೆ, ಅಲ್ಲಿ ಮೈಂಡ್, ಮನಸ್ಸು ಇರುವುದಿಲ್ಲ. ಸ್ವಪ್ನದಲ್ಲಿ ಮನಸ್ಸಿರುತ್ತೆ, ಎಚ್ಚರದಲ್ಲಿ ಮನಸ್ಸಿರುತ್ತೆ, ಸುಷುಪ್ತಿಯಲ್ಲಿ ಮನಸ್ಸಿರಲ್ಲ. ಮನಸ್ಸಿಲ್ಲದೆ ಇರುವಾಗ ನೀವು ಆನಂದದ ಸ್ಥಿತಿ ಪಡಿಬೇಕಾದರೆ, ನಿಮಗೆ ಎಚ್ಚರದಲ್ಲಿ ಆನಂದ ಬೇಕಾದರೆ ಮನಸ್ಸು ಬೇಕಾ? ಬೇಕಾಗಿಲ್ಲ. ಮನಸ್ಸೇ ಇಲ್ಲದೇ ನೀವು ಸುಷುಪ್ತಿಯಲ್ಲಿ ಆನಂದವಾಗಿದ್ದರೆ ಎಷ್ಟು 6 hours 7 hours
ಎಚ್ಚರದಲ್ಲಿ ಆ ಮನಸ್ಸಿಗೆ ಯಾಕೆ ಬೇಕು? ಅದು ನ್ಯೂಸೆನ್ಸ್ ಹೌದಾ ಅಲ್ವಾ? ಇಟ್ಸ್ ಎ ನ್ಯೂಸೆನ್ಸ್, ಇಟ್ಸ್ ಎ ಹಿಂಡ್ರೆನ್ಸ್ ಟು ಯುವರ್ ಬ್ಲಿಸ್ಫುಲ್ ಸ್ಟೇಟ್. ಯಾವುದು? ನಿದ್ರೆಯಲ್ಲಿ, ಇದು ವೆರಿ 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 ಇಂಪಾರ್ಟೆಂಟ್. ನಿದ್ರೆಯಲ್ಲಿ ಅನುಭವ ಮಾಡಲಿಕ್ಕೆ ಮೈಂಡ್ ಇರಲ್ಲ. ಮೈಂಡ್ ಇರಲ್ಲ, ದ ಹೋಲ್ ಸಿಸ್ಟಮ್ ವಿಲ್ ಬಿ ಅಂಡರ್, ಅದಕ್ಕೇನು ಹೇಳ್ತಾರೆ, ಇನರ್ಷಿಯಾ ಅಷ್ಟೇ. ಅಲ್ಲಿ ವಾಲಂಟರಿ, ಇನ್ವಾಲಂಟರಿ, ಸೆಮಿ ವಾಲಂಟರಿ ಎಲ್ಲ ಕೆಲಸಗಳು ಆಗ್ತಾ ಇರ್ತವೆ, ಫಿಸಿಯೋಲಾಜಿಕಲ್ ಕೆಲಸಗಳೆಲ್ಲ ಆಗ್ತಾ ಇರ್ತವೆ, ಮನಸ್ಸಿರೋದಿಲ್ಲ. ನಿದ್ರೆಯಿಂದ ಎದ್ದ ಕೂಡಲೇ ನೀವೇನು ಹೇಳ್ತೀರಾ? ಮನಸ್ಸು ಹಗುರವಾಗಿದೆ, ದೇಹ ಹಗುರವಾಗಿದೆ, ಎನರ್ಜಿ ಬಂದಿದೆ ನನಗೆ. ನೀವು 6 hours ಮನಸ್ಸೇ ಇಲ್ಲದೇನೆ ಆ ಸ್ಥಿತಿಲಿದ್ದಾಗ ಎನರ್ಜಿ ಬಂದರೆ, ನೀವು ಎಚ್ಚರದಲ್ಲಿ ಯಾಕೆ ಆಗಿದ್ದರೆ ನಿಮ್ಗೆ ಎನರ್ಜಿ ಜನರೇಟ್ ಆಗಲ್ಲ? ಮನಸ್ಸು ಸುಖದ ಜೊತೆ ಸೇರುತ್ತೆ, ಇಲ್ಲ ದುಃಖದ ಜೊತೆ ಸೇರುತ್ತೆ. ಅದು ಅದರಿಂದ ನಮಗೆ ಎಲ್ಲ ಈ ಥರ ತೊಂದರೆ ಅಷ್ಟು ಆಗ್ತದೆ. ಮನಸ್ಸು ನಿಮ್ಮ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಕರೆಕ್ಟ್. ಮನಸ್ಸು ಇಲ್ಲದೆ ಹೋದರೆ ಯು ಸ್ಟಾರ್ಟ್ ಜನರೇಟಿಂಗ್ ಎನರ್ಜಿ. ಇಲ್ಲಿ ಬಂದು ಅಧ್ಯಾತ್ಮದಲ್ಲಿ ನೀವು ಮನಸ್ಸು ಆವಾಗ ಲಯ ಆಗ್ತಾ ಇದ್ರೆ, ಇಲ್ಲಿಂದ ಹೋಗುವಾಗ ನಿಮ್ಗೆ ಎನರ್ಜಿ ಬಂದಿರುತ್ತೆ. ಯಾಕೆಂದ್ರೆ ಮೈಂಡ್ ಆವಾಗ ಎಸ್ಕೇಪ್ ಆಗ್ತಾ ಇರುತ್ತೆ, ಅದಕ್ಕೇನು ಕೆಲಸ ಇರಲ್ಲ. ಇಲ್ಲಿ ಬೇರೆ ಆಲೋಚನೆಗಳಿಗೆ ಅವಕಾಶ ಕೊಡಲ್ಲ, ಸೆನ್ಸುವಲ್ ಪ್ಲೇಸರ್ಸ್ ಬರಲ್ಲ. ಇಲ್ಲಿ ಮನಸ್ಸು ಏನೋ ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಯಾಕೆ ಸುಮ್ಮನೆ ಆಗಿಬಿಡುತ್ತೆ. ಅಸುಮ್ಮನಾದಾಗ ಯು ಟಚ್ ಯುವರ್ ಸ್ಟೇಟ್, ಇಟ್ ಗೆಟ್ಸ್ ಬೋರ್ಡ್. ಆಧ್ಯಾತ್ಮ ಮನಸ್ಸಿಗೆ ಇಷ್ಟ ಇಲ್ಲ, ಮಕ್ಕಳಿಗೆ ಇಷ್ಟ ಇಲ್ಲ, ಹೌದಾ? ಮನಸ್ಸಿಗೆ ಅಧ್ಯಾತ್ಮ ಬೇಡ, ಇಷ್ಟ ಆಗಲ್ಲ ಅದಕ್ಕೆ, ಹೌದಾ? ನಿಮ್ಮನ್ನು ನಾವೇನಾದರೂ 1 ಗಂಟೆ ಕೂತ್ಕೊಳ್ಳಿ ಸ್ವಲ್ಪ ಸುಮ್ಮನೆ, ಆಲೋಚನೆ ಇಲ್ಲದೆ, ಮನಸ್ಸು ಕೇಳುತ್ತಾ? ನೋ. ಅದಕ್ಕೆ ಹಿರಿಯರು ಆ ಮನಸ್ಸನ್ನು ಟ್ರೈನ್ ಮಾಡಲಿಕ್ಕೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ, ಆ ಸತ್ವಗುಣ ಮನಸ್ಸಿನಲ್ಲಿ ಇರುವ ಸಮಯದಲ್ಲಿ ಅದನ್ನು ದೇವ್ರ ಮುಂದೆ ಕೂರಿಸಿ ಅಲ್ಲಿ ಷೋಡಶೋಪಚಾರ ಪೂಜೆ ಅದೆಲ್ಲ ದೇವರಿಗೇನು, ಅದರಲ್ಲಿ ಇಟ್ ಈಸ್ ಎ ಮೀನಿಂಗ್ಲೆಸ್ ಆ್ಯಕ್ಟಿವಿಟಿ. ಐ ವಿಲ್ ಟೆಲ್ ಯು, ನೀವೇನು ಪೂಜೆ 1 hour ಮಾಡ್ತೀರಾ, ದ ಎಂಟೈರ್ ಥಿಂಗ್ ಪ್ರೋಸೆಸ್ ಇಸ್ ಎ ಮೀನಿಂಗ್ಲೆಸ್ ಆ್ಯಕ್ಟಿವಿಟಿ. ಬಟ್ ಎಟ್ ದ ಎಂಡ್ ದ ಮೈಂಡ್ ಸೆಟಲ್ಸ್ ಡೌನ್. ಮನಸ್ಸಿಗೆ ಥ್ರಿಲ್ಲಿಂಗ್ ಆಲೋಚನೆಗಳು ಇಲ್ಲದೇ ನೆನ್ನೆ ಮಾಡಿದ್ದು ಪೂಜೆ ಇವತ್ತು ಮಾಡಿದ್ದು ನಾಳೆ ಮಾಡು. ಒಂದು ವೇಳೆ ನಿಮ್ಗೇನಾದ್ರು ಸ್ವಲ್ಪ ಅಧ್ಯಾತ್ಮದ ರುಚಿ ಬಂದಿದ್ದರೆ, ಆ ಮಾಡುವಾಗ ಆ ತುಳಸಿ ಕೈ ಮೆತ್ತಿಗೆ ತೆಗೆದು ಇಡುವಾಗ ಎಷ್ಟು ಸಮಾಧಾನವಾಗಿ, ಎಷ್ಟು ನಿಧಾನವಾಗಿ ಅಭಿಷೇಕ ಮಾಡ್ತೀರಾ, ಎಷ್ಟು ನಿಧಾನವಾಗಿ ಮಂತ್ರ ಹೇಳ್ತೀರಾ. ಟು ದಟ್ ಎಕ್ಸ್ಟೆಂಟ್ ಮೈಂಡ್ ಕಾಮ್ಸ್ ಡೌನ್. ದ ಮೈಂಡ್ ಈಸ್ ಟೇಮ್ಡ್. How to tame the mind? Mind should be given some activity, some nonsensical activity. ಅದರಲ್ಲಿ ಅದು ಕೆಲಸ ಮಾಡ್ತಾ ಯಾವುದೇ ಡಿಸೈರ್ನ, ಯಾವುದೇ ವಾಸನೆಗಳನ್ನು ಅದು ಉತ್ಪತ್ತಿ ಮಾಡದೇನೆ ತನ್ನ ಎನರ್ಜಿಯನ್ನೆಲ್ಲ ಕಳೀತಾ ಇರುತ್ತೆ. ಇದು ಸಾಧನೆ, ಇದು ಅಧ್ಯಾತ್ಮ ಸಾಧನೆ. ಸುಮ್ಮನೆ ಕೂತ್ಕೊಂಡಾಗ ಏನಾಗುತ್ತೆ, ಬೋರ್ಡಮ್ ಫೋರ್ಸ್ ಇಲ್ಲಿ ಬಂದು ಅಜ್ಞಾಚಕ್ರ ಅಂತ ಇರುತ್ತೆ, ಇಲ್ಲಿ ಬಂದು ಡಿಸ್ಟರ್ಬ್ ಮಾಡುತ್ತೆ. ಇಲ್ಲ ಟಿ ವಿ ಆನ್ ಮಾಡಬೇಕು, ಇಲ್ಲ ಪೇಪರ್, ಇಲ್ಲಿ ಯಾರಿಗೋ ಫೋನ್ ಮಾಡಬೇಕು, ಇಲ್ಲ ಅವ್ರೇನು ಮಾಡ್ತಾ ಇದ್ದಾರೆ ತಿಳ್ಕೊಬೇಕು, ಕೂತ್ಕೊಳ್ಳಲ್ಲ. ಅದಕ್ಕೆ ನಮಗೆ ಒಂದು ಏಜ್ ಬಂದಮೇಲೆ ಹೊರಗಡೆ ಏನಂಥದ್ದೇನು ನಮಗೆ ಆಸ್ತಿ ಮಾಡಬೇಕಾದ್ದಿಲ್ಲ, ಬಂಗಾರ ಬೇಕಾದ್ದಿಲ್ಲ, ಗಾಡಿಗಳು ಬೇಕಾದ್ದಿಲ್ಲ, ಏನೂ ಬೇಕಾಗಿಲ್ಲ, ನಮ್ಗೆ ಏನೂ ಇಲ್ಲದೇ ನಾನು ಸುಖವಾಗಿರಬಲ್ಲೆ, ಒಂದು ಕಡೆ ಕೂತ್ಕೊಳ್ಳಬಲ್ಲೆ ಅಂದಾಗ, ಈ ರೀತಿ ಆಲೋಚನೆಗೆ ಬಂದಾಗ, ಲೆಟ್ ಮೀ ಡೂ ದ ಸೇಮ್ ಪೂಜಾ ವಿಚ್ ಐ ವಾಸ್ ಡೂಯಿಂಗ್. ಮೊದಲು ನನಗೂ ಕೂಡ ನಮ್ಮಪ್ಪ ಇದ್ದಾಗ ನೀನು ಪೂಜೆ ಮಾಡಬೇಕಾದ್ರೆ ನನಗೆ ಬೇಜಾರು, ಅಯ್ಯೋ ಅಲ್ಲಿ ಹೋಗಿ ಕೂತ್ಕೋಬೇಕು, 2 ಗಂಟೆ ಹಿಂಸೆ ಅದೆಲ್ಲ ಮಾಡಬೇಕು, ನನಗೇನು ಇಷ್ಟ ಇಲ್ಲ, ಮಾಡಬೇಕು. ನಮ್ಮ ತಂದೆ ಬಲವಂತಕ್ಕೋಸ್ಕರ ನಾನು ಮಾಡಬೇಕು. ಯಾಕೆಂದರೆ ಅಜಿಟೇಷನ್ ಅನ್ನೋದು ಅಷ್ಟು ಜೋರಾಗಿ ಒಳಗಡೆ ಇತ್ತು, ಸ್ಪೀಡ್ ಅಷ್ಟು ಜೋರಾಗಿತ್ತು, ಒಳಗಡೆ ಕೂರಕ್ಕೆ ಬಿಡ್ತಾ ಇಲ್ಲ.
ಬೇಗ ಮುಗಿಸ್ಬಿಟ್ಟು ಹೋಗೋಣ ಅಂತ. ಇವಾಗ ಹಾಗಲ್ಲ, ಸ್ನಾನ ಮಾಡಿ ಬರೋವಾಗ ಅದರಿಂದಲೇ ಮನಸ್ಸನ್ನು ಕಡಿಮೆ ಮಾಡಿ 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 ಅಂದರೆ ಒಳಗಡೆ ಪ್ರತಿಯೊಂದೂ ಕೂಡ ಮನಸ್ಸಿಟ್ಟು ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು ದೊರೆತದ ಹೊಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಸೊ ಅದು ಸ್ನಾನ ಮಾಡೋ ಕೆಲಸ ಆಗಿರ್ಬೋದು, ಮನೆಯಲ್ಲಿ ಸ್ವಲ್ಪ ಗಿಡಗಳಿದೆ, ಗಿಡ ಆ ಕೆಲಸ ಆಗಿರ್ಬೋದು, ಗಿಡಕ್ಕೆ ನೀರು ಹಾಕೋ, ಗಿಡಕ್ಕೆ ಗೊಬ್ಬರ ಹಾಕೋ ಕೆಲಸ. ಅದೇನೋ ಚೆನ್ನಾಗಿ ಗಿಡ ಎಲ್ಲ ಬೆಳೆಸಿದ್ರೆ ಅದು ನಮ್ಮ ನೋಡಿ ನಗೋ ಥರ ಆಗುತ್ತೆ, ಒಳ್ಳೆ ಚೆನ್ನಾಗಿ ಎಲೆಗಳೆಲ್ಲ ಬರುತ್ತೆ, ಹೋಗೋದು. ಸೊ ಯು ಎಂಜಾಯ್ ದ ನೇಚರ್. ಚಿಕ್ಕ ಚಿಕ್ಕ ಕೆಲಸಗಳು, ಆ ಹಣ್ಣೆಲೆ ಆಗಿದ್ದೆಲ್ಲ ತೆಗೆಯೋದು, ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಈ ಥರ ಕೆಲಸಗಳು ಮನಸ್ಸಿಗೆ ಕೊಟ್ಟಾಗ ಮನಸ್ಸು ಬೇರೆ ಡಿಸ್ಟ್ರ್ಯಾಕ್ಷನ್ ಕಡಿಮೆ ಆಗುತ್ತೆ. ವಾಸನಾಕ್ಷಯ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ವಾಸನಾಕ್ಷಯ ಶುರುವಾಗುತ್ತೆ, ಹೊಸ ವಾಸನೆಗಳು ಯಾವಾಗ ಬರಲ್ವೋ ಆವಾಗ ನಿಮಗೆ ಸತ್ವಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಸನೆಗಳು ಕಡಿಮೆ ಆದಾಗ ಸತ್ವಗುಣ ಜಾಸ್ತಿ ಆದಾಗ ಕಾಂಟೆಂಪ್ಲೇಟಿವ್ ಮೈಂಡ್ ಬರುತ್ತೆ. ಆವಾಗ ನೀವು ಮನೆಯಲ್ಲಿರಲಿ, ರೋಡಲ್ಲಿರಲಿ, ಬಜಾರಲ್ಲಿರಲಿ, ನಿಮ್ಮ ಮನಸ್ಸು ಮಾತ್ರ ಆರಾಮಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮಾನುಸಂಧಾನ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾವ ಮಂಕುತಿಮ್ಮ. ಇದು ಬ್ರಹ್ಮಾನುಭವ. ಯಾವಾಗ ಮನಸ್ಸನ್ನು ನೀವು ಅತೀ ಕಡಿಮೆ ಸ್ಪಂದನಕ್ಕೆ ತರ್ತೀರಾ ಆವಾಗ ನಿಮಗೆ ಬ್ರಹ್ಮಾನುಭವಕ್ಕೆ ಬಹಳ ಬಹಳ ಹತ್ತಿರ ಹೋಗ್ತಾ ಇರ್ತೀರಾ. ವಾಸನೆಗಳು ಯಾವಾಗ ಅತಿ ಕಡಿಮೆ ಶಬ್ದ ಮಾಡ್ತೇವೆ ಒಳಗಡೆ, ಆವಾಗ ನಿಮಗೆ ಈ ಅನುಭವಗಳು ಬರಲಿಕ್ಕೆ ಶುರುವಾಗುತ್ತೆ. ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ನಾನು ಬ್ರಹ್ಮದ ಜೊತೆನೇ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಅನುಭವ. ಯಾಕೆಂದರೆ ಬೇರೆ ಯಾವ ಆಲೋಚನೆಗಳು, ಮಹತ್ತಾದ ಯಾವ ಆಲೋಚನೆಯೂ ತಲೆ ಏನು ಪ್ರಪಂಚದಲ್ಲಿ ನಿಮಗೆ ಇಡೀ ಭೂಮಂಡಲದ ಪಟ್ಟ ಕೊಟ್ಟರು ನನಗೆ ಬೇಡ, ಸರಿನಾ? ಭೂಮಂಡಲದ ಪಟ್ಟ ಕೊಟ್ಟರು ನನಗೆ ಬೇಡ, ಭೂಮಂಡಲಿರೋ ಐಶ್ವರ್ಯ ಎಲ್ಲ ಕೊಟ್ಟರು ನನಗೆ ಬೇಡ. ಐ ಡೋಂಟ್ ನೀಡ್ ಇಟ್. ಐ ಕ್ಯಾನ್ ಬಿ ಇನ್ ಬ್ರಹ್ಮ ವಿತ್ ಎನಿಥಿಂಗ್. ಐ ಹ್ಯಾವ್ ಆಲ್ರೆಡಿ ಪ್ರೂವ್ಡ್. ನಿದ್ದೆಯಲ್ಲಿ ಏನೂ ಇದ್ದೇನೆ, ನಾನು ಬ್ರಹ್ಮಸ್ಥಿತಿಯಲ್ಲಿ ಇದ್ದೆ ಅಂತ ಪ್ರೂವ್ ಮಾಡಿದ್ದೀನಿ. ಪುನಃ ಇದೆಲ್ಲ ಯಾಕೆ ನನಗೆ? ಈ ಕಾಂಪಿಟಿಷನ್ ಯಾಕೆ? ಈ ಹೊಡೆದಾಟ ಯಾಕೆ? ಅನ್ನದಾತರಕ್ಕಿಂತ ಚಿನ್ನದಾತರ ತೀಕ್ಷ್ಣ, ಚಿನ್ನದಾತರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವು ಎಲ್ಲಕ್ಕಿಂತಲೂ ತೀಕ್ಷ್ಣ, ತಿನ್ನುವುದು ಅದು ಆತ್ಮವನ್ನೇ ಮಂಕುತಿಮ್ಮ. ಆತ್ಮವನ್ನೇ ತಿಂದ್ಬಿಡುತ್ತೆ ಅಂದರೆ ನಿಮಗೆ ಸಾಧನೆಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ನೀವು ಕೂತ್ಕೊಳ್ಳೋಕ್ಕೆ ಆಗುವುದೇ ಇಲ್ಲ. ಮನ್ನಣೆ, ಗೌರವ ಬೇಕು ನನಗೆ, ಅವೆಲ್ಲ ಗೌರವಿಸಬೇಕು, ರೆಕಗ್ನಿಷನ್ ಬೇಕು. ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಆದರೆ ತಡ್ಕೊಳ್ಳಲ್ಲ ಮೈಂಡ್, ತಡ್ಕೊಳ್ಳಲ್ಲ. ಅದು ಕಾಂಪ್ಲೆಕ್ಸ್ ಬೆಳೆಸ್ಬಿಟ್ಟಿರ್ತೀರಿ. ಈ ಕಾಂಪ್ಲೆಕ್ಸ್ ಅನ್ನೋದು ದನಕ್ಕಿಲ್ಲ, ನಾಯಿಗಿಲ್ಲ, ನಮಗಿಲ್ಲ. ಇನ್ನೊಬ್ಬರು ಬಂದೆ ನಾವು ಹಾಗೆ ಕಾಣಬೇಕು, ಹೀಗೆ ಕಾಣಬೇಕು, ಅವ್ರು ಏನು ಹೇಳ್ತಾರೋ, ಅವ್ರು ಏನು ತಿಳ್ಕೊಳ್ತಾರೋ, ಈ ಅವರೇನು ಹೇಳ್ತಾರೆ, ಅವರೇನು ತಿಳ್ಕೊಳ್ತಾರೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಇವಾಗ. ಅವ್ರಿಗೋಸ್ಕರ ಬಾಳೋದು, ಮಾಡೋ ಸರ್ಕಸ್ ಎಲ್ಲ ಅವ್ರಿಗೋಸ್ಕರ. ಅವ್ರು ಆ ಕಾರ್ ತೊಗೊಂಡು ನಮ್ಮ ತಲೆ ಮೇಲೆ ಕೂತ್ರೆ ನಾವು ಆ ಕಾರ್ ತೊಗೊಳ್ಳೇಬೇಕೀಗ ನೆಕ್ಸ್ಟು. ಇಲ್ಲೋದ್ರೆ ನಮ್ಮ ಸ್ಟೇಟಸ್ ಅಲ್ಲಿ ಸರಿ ಹೋಗಲ್ಲ. ಅವ್ರ ಜೊತೆ ಮಾತಾಡೋವಾಗ ಸ್ವಲ್ಪ ಅವ್ರು ನಮ್ಮನ್ನು ಹೀಗೆ ನೋಡ್ತಾರೆ, ಅವ್ರು ಹೀಗೆ ನೋಡ್ಬೇಕು ನಮ್ಮನ್ನು. ಕಾಂಪ್ಲೆಕ್ಸ್ ಅಲ್ಲ, ತಪ್ಪಿಲ್ಲ. ಪ್ರಪಂಚ ಇರೋದೇ ಹಾಗೆ. ರಜೋಗುಣ, ತಮೋಗುಣ, ಸತ್ವಗುಣ ಯಾವುದೋ ಒಂದು ಪ್ರಪೋರ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪ್ರಪಂಚ ನಡೀತಾ ಇರುತ್ತೆ. ಮೊದಲು ಇತ್ತು ರಾಮ ನಿರ್ದಂದು ರಾವಣನೊಬ್ಬ ನಿರ್ದಲ, ಆಯಿತಾ? ಭೀಮ ನಿರ್ದಂದು ಕೀಚಕ, ದುಶ್ಯಾಸನ. ಈ ಲೋಕದಲ್ಲಿ ಅನ್ಯಾಯಕಾರಿ ಯಾವಾಗಿಲ್ಲ. ರಾಮ ಭಟನಾಗು ನೀನು ಮಂಕುತಿಮ್ಮ. ಹನುಮಂತ ಏನು ಮಾಡ್ದ ಅದು ನೀವು ಮಾಡಿ, ನಿಮಗೆ ಬೇರೆಯವ್ರ ವಿಷಯ ಬೇಡ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು, ಘನತತ್ವ ಒಂದಕ್ಕೆ
ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು, ಏನು ಬೇರೆ ಏನಿಲ್ಲ ಒಳಗಡೆ, ಎಲ್ಲವನ್ನು ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ. ರಾಮ ಬಿಟ್ಟರೆ ಹನುಮಂತನ ಒಳಗಡೆ ಏನಿಲ್ಲ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು, ಎಲ್ಲವನ್ನೂ ಜೀವ ಭಾರವನ್ನು ಅದರಲ್ಲಿ ಮರೆಯೋದು. ಇದು ಹನುಮಂತನ ಉಪದೇಶ. ಹನುಮಂತ ಯಾವುದಕ್ಕೆ ಕಡಿಮೆ? ಹನುಮಂತನಿಗೇನು ಕಾಂಪಿಟೇಷನ್ ಬೇಕಾಗಿತ್ತ? 60-40 ಸೈಟ್ ಬೇಕಾಗಿತ್ತು. ಡಾಗ್, ಜರ್ಮನ್ ಶೆಪರ್ಡ್ ಬೇಕಾಗಿತ್ತು. ಮರ್ಸಿಡೀಸ್ ಬೇಕಾಗಿತ್ತ? ಇದೆಲ್ಲ ನಮ್ಮದು. ಅವ್ರನ್ನ ನೋಡಿ, ಹೊರಗಡೆಯವ್ರನ್ನ ನೋಡಿ ಕಾಪಿ ಮಾಡಿ ಕೊನೆಗೆ ಹಂಗೂ ಕೆಟ್ಟೆ ಹಿಂಗೂ ಕೆಟ್ಟೆ ಹೆಂಗೂ ಬಟ್ಟ ಅಂತ. ಅట్లాಗಿ ನಾವು ನಮ್ಮ ಥರನೂ ಉಳಿಸ್ಕೊಂಡಿಲ್ಲ, ಅವ್ರ ಥರದಲ್ಲಿ ಹೋಗ್ಲಿಕ್ಕೂ ನಮ್ಮಲ್ಲಿ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಸಿಗಾಕೊಂಡು ವಿಲ ವಿವೇಕಾನಂದರು ಹೇಳ್ತಾರೆ, ಯು ಕೆನಾಟ್ ಇಮಿಟೇಟ್. ಹಿಂದೂಸ್, ಯು ಕೆನಾಟ್ ಇಮಿಟೇಟ್. ಇಫ್ ಯು ಇಮಿಟೇಟ್ ಯು ವಿಲ್ ಡೈ. ವಿವೇಕಾನಂದರು ಹೇಳಿರೋದು, ಯು ಕೆನಾಟ್ ಇಮಿಟೇಟ್. ಇಫ್ ಯು ಇಮಿಟೇಟ್ ಯು ವಿಲ್ ಡೈ. ನಮಗೆ ಬ್ಯಾಕ್ ಬೋನ್ ಏನಂದರೆ, ನಮ್ಮ ದೇಶಕ್ಕೆ ರಿಲಿಜನ್ ಇಸ್ ದ ಬ್ಯಾಕ್ ಬೋನ್. ಬೇರೆಯವರಿಗೆ ಪಾಲಿಟಿಕ್ಸು, ಇಂಡಸ್ಟ್ರಿ, ಎಕಾನಮಿ, ಒಂದೊಂದು ಕಂಟ್ರಿಗೆ ಒಂದೊಂದು. ನಮಗೆ ರಿಲಿಜನ್, ನಮಗೆ ಸ್ವಲ್ಪ ಇದ್ದರೆ ಸಾಕು. ಇಡೀ ದೇಶದ ಪಟ್ಟ ನಮಗೇನು ಬೇಡ. ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಎಂಥ ಸ್ನೇಹಿತರು ಇರಬೇಕಂದ್ರೆ ನಮ್ಮ ಹೊರೆಯನ್ನು ಕಡಿಮೆ ಮಾಡೋ ಸ್ನೇಹಿತರು. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ಏನಾರ ಸ್ವಲ್ಪ ನೋಡಿದರೆ ಅದು ಇಲ್ಲಿ ಡೈಲ್ಯೂಟಾಗಿ ಡಿಸಾಲ್ವ್ ಆಗಿ ಹೋಗಿಬಿಡುತ್ತೆ. ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಸಿಂಪಲ್ ಲಿವಿಂಗ್, ಎಷ್ಟು ಬೇಕೋ ಅಷ್ಟೆ. ಪರಮಾರ್ಥ ದೃಷ್ಟಿ ಅಲ್ಲಿದೆ. ಇವು ಸರಿಗೂಡೆ ಸುಕೃತವದು. ಸೊ ಈ ರೀತಿ ಈಗ ನಿದ್ರೆಯ ಸ್ಥಿತಿಯಲ್ಲಿ ನಾವು ಪಡೀಬೇಕಾದ್ರೆ ಸ್ವಲ್ಪ ಕಗ್ಗಗಳ ಸಹಾಯ ತಗೊಂಡು ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಮನಸ್ಸನ್ನು ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಆ ನಿದ್ರೆಯ ಅನುಭವವನ್ನು ನಾವು ಎಚ್ಚರದ ಸ್ಥಿತಿಯಲ್ಲಿ ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಈಗ ಹೋದ ಸರಿ ನಾವು ಗೌಡಪಾದ ಕಾರಿಕ, ಈಗ ಸ್ವಲ್ಪ ಟೆಕ್ನಿಕಲ್ ಆಗಿ ಒಳಗಡೆ ಹೋಗೋಣ. ಗೌಡಪಾದ ಕಾರಿಕಾದಲ್ಲಿ ನಾವು ತಗೊಂಡು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಈ ಮೂರು ಅವಸ್ಥೆಗಳನ್ನು ಯಾರೋ ಒಬ್ಬರು ಅನುಭವಿಸ್ತಾ ಇದ್ದಾರೆ. ಹೌದಾ? ಈ ಮೂರು ಅವಸ್ಥೆಗಳಲ್ಲಿ ನಾನು ಎಚ್ಚರದ ಅವಸ್ಥೆಯಲ್ಲಿದ್ದೆ, ನಾನು ಸ್ವಪ್ನ ಅವಸ್ಥೆಯಲ್ಲಿದ್ದೆ, ನಾನು ನಿದ್ರೆ ಅವಸ್ಥೆಯಲ್ಲಿದ್ದೆ. ಯಾರು ಹೇಳ್ತಾ ಇರೋದು? ನಾನು ಸ್ವಪ್ನ ಅಲ್ಲ, ನಾನು ಜಾಗೃತ ಅಲ್ಲ, ನಾನು ನಿದ್ರೆ ಅಲ್ಲ. ಹೌದಾ? ಅದು ನನ್ನ ಅವಸ್ಥೆ, ಅದು ನನ್ನ ಸ್ಥಿತಿ. ಹಾಗಾದರೆ ನಾನು ಯಾರು? ಮೊನ್ನೆ ಹೇಳಿದೆ, ಇದು ನಂದು ಕಿವಿ, ಈ ಕಿವಿ ನಾನಲ್ಲ. ಇದು ಕಣ್ಣು ನಂದು, ಕಣ್ಣು ನಾನಲ್ಲ. ಕೈ ನಂದು, ನಾನು ಕೈಯಲ್ಲ. ಎಲ್ಲ ನಂದು ನಂದು ನಂದು. ಯಾವ ನಾನು? ಈ ನಾನು ಅಂತ ಯಾರಾದ್ರು ಹೇಳ್ತಾ ಇಲ್ಲ. ಯಾರು? ನನ್ನ ಅಹಂಕಾರ, ನನ್ನ ಅಹಂಕಾರಕ್ಕೆ ನಾನು ಬಲಿಯಾದೆ. ನೋಡಿ, ನನ್ನ ಅಹಂಕಾರಕ್ಕೆ ನಾನು ಬಲಿಯಾದೆ. ಅಹಂಕಾರ ಅನ್ನೋದು ಈಗೋ. ನನ್ನ ಈಗೋಗೆ ನಾನು ಈ ಬಲಿಯಾಗಿರೋನು ಯಾರು? ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಮನ್ನಣೆಯ ದಾಹವು ಎಲ್ಲಕ್ಕಿಂತಲೂ ತೀಕ್ಷ್ಣ, ತಿನ್ನುವುದು ಅದು ಆತ್ಮವನೇ. ನೋಡಿ, ಮನ್ನಣೆಗೆ ಹಿಂದೆ ಹೋದಾಗ ಮನಸ್ಸು ಡಿಸ್ಟರ್ಬ್ ಆಗಿ, ಮನಸ್ಸು ನಿದ್ದೆ ಮಾಡಲಿಕ್ಕೂ ಕೂಡ ಮನಸ್ಸಿಗೆ ಆಗಲ್ಲ, ನಿದ್ದೆ ಮಾಡೋಕ್ಕೂ ಕೂಡ ವ್ಯಕ್ತಿಗೆ ಆಗಲ್ಲ. ಮನಸ್ಸು ಅಷ್ಟು ಡಿಸ್ಟರ್ಬ್ ಆಗಿ ಹೇಳ್ತಾರಲ್ಲ, ನರ್ವ್ಸ್ ಎಲ್ಲ ಅಲ್ಲಾಡ್ಲಿಕ್ಕೆ ಶುರುವಾಗುತ್ತೆ. ಅವಮಾನ ಆದರೆ, ಯಾರಿಗಾದ್ರೂ ಸೇಡು, ಯಾರಾದ್ರು ಬೇಡದೇ ಇರೋದು ಹೇಳಿಬಿಟ್ರೆ, ಆ ಸೇಡಿನ ಬುಗ್ಗೆ ಒಳಗಡೆ ಬಂದಾಗ ಇಟ್ ನ್ಯೂರಾಟಿಕ್ ಎಫೆಕ್ಟ್ಸ್. ಆ ಮೈಂಡ್ ಅನ್ನೋದು ದೇಹದೊಳಗೆ ಪರ್ಕೊಲೇಟ್ ಆಗಿಬಿಡುತ್ತೆ. ಇದು ಬೇಕಾಗಿತ್ತ? ಇದು ಯಾರಿಗೆ? ಈ ಪ್ರಾಬ್ಲಮ್ ಯಾರಿಗೆ? ಈ ಕಾಂಪ್ಲೆಕ್ಸ್ಗೆ ಪ್ರಾಬ್ಲಮ್.
ನಾನು ಅಂತ ನಾನೇನು ಬೆಳೆಸ್ಕೊಂಡಿದ್ದೀನಿ ಕಾಂಪ್ಲೆಕ್ಸು ಅದಕ್ಕೆ ಪ್ರಾಬ್ಲಮ್ ಇದೆ. ಒಂದು ವೇಳೆ ನಿಮಗೆ ಈಗ ನಿದ್ದೆಯಲ್ಲಿ ಕಾಂಪ್ಲೆಕ್ಸ್ ಎಲ್ಲಿದೆ? ನಿದ್ದೆಯಲ್ಲಿ ಕಾಂಪ್ಲೆಕ್ಸ್ ಇದೆ? ಎಲ್ಲಿದೆ? ಮಲಗಿಲ್ವಾ? ಕಳ್ಳನಿಗೆ ನಾನು ಕಳ್ಳ ಅಂತ ಗೊತ್ತಿಲ್ಲ, ಅವ್ನು ಸಾಹುಕಾರನಿಗೆ ಸಾಹುಕಾರ ಅಂತ ಗೊತ್ತಿಲ್ಲ, ನಾಯಿಗೆ ನಾನು ನಾಯಿ ಅಂತ ಗೊತ್ತಿಲ್ಲ. ನಿದ್ರೆಯಲ್ಲಿ ಅದು ಗೊತ್ತಾ ನಾಯಿ ಅಂತ? ನಿದ್ರೆ ಅನ್ನೋದು ಪ್ರಜ್ಞಾನ ಘನ ಆನಂದಮಯ, ಅದು ಆನಂದ ಸ್ವರೂಪಿಯಾಗಿರುತ್ತೆ. ಆನಂದ ಸ್ವರೂಪಿ ಪರಬ್ರಹ್ಮನ ಸ್ವರೂಪ ತತ್ವ. ಶುನಿಚೈವ ಶಪಾಕೆ ಚ ಪಂಡಿತ ಸಮದರ್ಶಿನಃ. ಏನಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶಪಾಕೆ ಚ ಪಂಡಿತ. ನಾಯಿ ಮಾಂಸ ತಿನ್ನೋನು, ವಿದ್ಯೆ ವಿನಯ ಸಂಪನ್ನನಾಗಿರೋನು, ಬ್ರಾಹ್ಮಣ, ಗವಿ, ಹಸು, ಹಸ್ತಿ, ಆನೆ, ಎಲ್ಲದರಲ್ಲೂ ಕೂಡ ಒಬ್ಬ ಪಂಡಿತನಾದವನು, ಒಬ್ಬ ತಿಳುವಳಿಕೆ ಇರೋನು ಒಂದೇ ಥರ ಕಾಣ್ತಾನೆ. ಒಂದೇ ಥರ ಕಾಣಬೇಕಾದ್ರೆ ಅವನಲ್ಲಿ ಈಗೋ ಇರಲ್ಲ. ಆ ಈಗೋಲೆಸ್ನೆಸ್ ಸ್ಟೇಟ್ ಇದ್ದರೆ ಮಾತ್ರ ಅವನೆಲ್ಲರಲ್ಲೂ ಒಂದೇ ಪರಬ್ರಹ್ಮ. ಯಾಕೆಂದರೆ ಅವನು ಪರಬ್ರಹ್ಮ ತತ್ವದಲ್ಲಿ ಇರ್ತಾನೆ. ಅವನು ಪರಬ್ರಹ್ಮ ತತ್ವದಲ್ಲಿದ್ದರೆ ಎಲ್ಲ ಕಡೆಯೂ ಪರಬ್ರಹ್ಮ ತತ್ವವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶುಪಾಕಿ ಚ ಪಂಡಿತ. ಅಲ್ಲಿಗೆ ಬಂತು. ಈಗ ಹೇಳಿ, ಜಾಗೃತಾವಸ್ಥೆಯಲ್ಲಿ ನನ್ನ ಜಾಗೃತಾವಸ್ಥೆ, ನನ್ನ ಸ್ವಪ್ನಾವಸ್ಥೆ, ನನ್ನ ಸುಷುಪ್ತಿ ಅವಸ್ಥೆ, ನನ್ನ ಅವಸ್ಥೆಗಳು. ಈ ಅವಸ್ಥೆ ನಾನಲ್ಲ. ನಾನು ಯಾರು? ಎಚ್ಚರದಲ್ಲಿ ಇದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯತೆ ಇದೆ. ಆದರೆ ನೀವು ಆಧಾರವಾಗಿ ಅದನ್ನು ಸುಷುಪ್ತಿಯನ್ನು ಆಧಾರವಾಗಿ ತಗೊಳ್ಬೇಕು. ಸುಷುಪ್ತಿಯಲ್ಲಿ ನಾನು ಯಾವ ಸ್ಥಿತಿಯಲ್ಲಿ ಇದ್ದೆ ಅಂತ ಯು ಸ್ಟಾರ್ಟ್ ಕಾಂಟಂಪ್ಲೇಟಿಂಗ್. ಸುಷುಪ್ತಿಯಲ್ಲಿ ಯಾಕೆ ಗೊತ್ತಾಗಲ್ಲ? ಜಾಗೃತಿ ಯಾಕೆ ಗೊತ್ತಾಗಲ್ಲ? ಒಳಗಡೆ ಫುಲ್ ಸೆಳೆತಾ ಇರುತ್ತೆ, ಸುಳಿ ಇರುತ್ತೆ. ಆ ಸುಳಿನ ತಪ್ಪಿಸ್ಕೊಂಡು ಕೂತ್ಕೋಬೇಕು. ಮೈಂಡ್ ತಾನೇ ನಿಮಗೆ ಪ್ರಾಬ್ಲಮ್ ಮಾಡೋದು. ಆ ಮೈಂಡ್ ರಾತ್ರಿ ಇರಲಿಲ್ಲ ತಾನೇ. ಈಗ ಯಾಕೆ ಮೈಂಡಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು? ವೈ ಯು ಗಿವ್ ಸೋ ಮಚ್ ಇಂಪಾರ್ಟೆನ್ಸ್ ಟು ದ ಮೈಂಡ್? ಇಟ್ ಈಸ್ ಕ್ರಿಯೇಟಿಂಗ್ ಹ್ಯಾವಕ್. ವೈ? ಬ್ರಹ್ಮಾಜಿ ಹೇಳ್ತಿದ್ರು, ನೋಡಿ ಸ್ವಾಮಿ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಕರೆಕ್ಟ್, ಬಾಲವೇ ನಾಯಿನ ಅಲ್ಲಾಡಿಸಿದ್ರೆ ನಮ್ಮ ಮೈಂಡ್ ಅದನ್ನು ಮಾಡುತ್ತೆ. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತಣಿಸಲದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆಯೇ ಆ ಮನಸ್ಸಿನೇಳಿಗೆಯಿಂದ, ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲ ಮಂಕುತಿಮ್ಮ. ಆ ಮನಸ್ಸು ಯಾವಾಗ ಏಳಿಗೆ ಆಗುತ್ತೆ? ಮನಸ್ಸು ಯಾವಾಗ ಏಳಿಗೆ? ಮನಸ್ಸಿನ ಏಳಿಗೆ ಅಂದ್ರೇನು? ಮನಸ್ಸಿನ ಏಳಿಗೆ ಅಂದ್ರೇನು? ಮುಕ್ತಿ ಅಲ್ಲ. ಮನಸ್ಸಿನ ಏಳಿಗೆ ಅಂದರೆ ಮನಸ್ಸು ನಂದೇನು ನಡೆಯಲ್ಲ, ನಾನೇನು ಉಪಯೋಗ ಇಲ್ಲ, ನನ್ನ ಕೆಲಸಕ್ಕೆ ಬರಲ್ಲ ಅಂಥೇಳಿ ಮನಸ್ಸು ತನ್ನಿಂತಾನೇ ಬಿದ್ದೋಳೆ. ಡಿಪ್ರೆಷನ್ ಅಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ. ಮನಸ್ಸಿಗೆ ಏನು ಕೆಲಸ ಇರಬೇಕಾದ್ರೆ ಒಳಗಡೆಯಿಂದ ಆ ಬ್ರಹ್ಮತತ್ವ ಪ್ರಕಾಶಗೊಳ್ಳಬೇಕು. ಬೆಳಕು ಬಂದಾಗ ಕತ್ತಲು ತನ್ನಿಂತಾನೇ ಹೋಗ್ಬಿಡುತ್ತೆ. ಬೆಳಕು ಕತ್ತಲು ಒಟ್ಟಿಗೆ ಇರಲ್ಲ. ಸೊ ನನ್ನ ಮನಸ್ಸು ಕೆಲಸ ಮಾಡ್ತಾರೆ, ನನ್ನ ಕತ್ತಲಲ್ಲಿ ಇದ್ದೀನಿ ಅಂತ. ನನ್ನ ಬೆಳಕು ಬಂದಿಲ್ಲ. ಆ ಬೆಳಕು ಬಂದ ಕೂಡಲೇ ಮನಸ್ಸಿಗೆ ಏನು ಕೆಲಸ ಇಲ್ಲ, ಅದು ಜಾಗ ಖಾಲಿಗಳಿರುತ್ತೆ. ಆ ಮನಸ್ಸೇ ಇಗ್ನರೆನ್ಸ್, ಆ ಮನಸ್ಸೇ ವಾಸನೆ. ರಮಣ ಮಹರ್ಷಿಗಳು ಯಾವ ಸ್ಥಿತಿಯಲ್ಲಿದ್ದರಂದರೆ ಈ ಸ್ಥಿತಿಯಲ್ಲಿದ್ದರು. ಮನಸ್ಸಿಗೆ ಯಾವ ಕೆಲಸನೂ ಇರಲಿಲ್ಲ ಅಲ್ಲಿ. ಆವಾಗ ಸಮಾಧಿ ಆಗ್ತಾ. ಯಾರು ಬಂದು ಎಚ್ಚರ ಮಾಡಬೇಕು ಅವ್ರನ್ನ. ಈಗ ಸಮಯ ಆಯಿತು, ಕಾಫಿಗೆ ಇದೆ ಅಥವಾ ಟಿಕ್ಕಾಯ್ತು, ಎಬ್ಬಿಸಬೇಕು. ಸಪ್ತಭೂಮಿಕಾ ಅಂತಿದೆ, ಅದರಲ್ಲಿ ಯಾವುದೋ ಒಂದು ಭೂಮಿಕೆ ಇದೆ. ಆ ಭೂಮಿಕೆಗೆ ಹೋಗ್ಬಿಡ್ತಿದ್ರು ಅವರು. ಎಬ್ಬಿಸ್ಬೇಕು. ಆ ಮಹಾಪುರುಷರಲ್ಲಿ ಸಾಧ್ಯತೆ ಇದೆ. ಆದರೆ ಹಾಗಂತ ಹೇಳಿ ನಾವು ಕೂಡ ಈ ಥರ ವಿಷಯಗಳು ತಿಳ್ಕೊಂಡು ಯಾವುದೋ ಒಂದು ಏಜಿಗೆ ಬಂದ ಕೂಡಲೇ ಪ್ರಯತ್ನ ಮಾಡೋದ್ರಲ್ಲಿ ಏನು ನಮ್ಮ ತಪ್ಪಿಲ್ಲ. ಅಷ್ಟು ಕಟ್ಟು ಜಟ್ಟಿ ಕಾಳಗದಿ ಗೆಲ್ಲುದಡೆ
ಗರಡಿ ಸಾಮು ಪಟ್ಟುಗಳೆಲ್ಲ ವಿಫಲವೆನ್ನುವೆಯೇನು, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಏನು ಸಾಧನೆ ಮಾಡ್ತೀರಾ ಅದೆಲ್ಲ ನಿಮ್ಮ ಜೊತೆ ಇರುತ್ತೆ. ಈ ಜನ್ಮದಲ್ಲೇ ಮುಗಿಯಲ್ಲ ಇದು, ಮುಂದಕ್ಕೆ ತಗೊಳ್ಳೋಬೇಕು. ನೆವರ್ ಬಿ ಎ ವೇಸ್ಟ್. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಈಗ ನನಗೆ ಯಾರು ಇನ್ಫ್ಲುಯೆನ್ಸ್ ಮಾಡಲಿ, ನಿನಗೆ ಇದು ಕೊಡ್ತೀನಿ, ಈ ಫೇಸ್ಬುಕ್ಕಲ್ಲೆಲ್ಲ ಹೇಳ್ತಾರೆ ನೀವು ಎಸ್ ಅಂದ್ಬಿಡಿ ನಿಮ್ಗೆ ಇವತ್ತು ದುಡ್ಡು ಬಂದ್ಬಿಟ್ಟು, ಯಾವ ದುಡ್ಡು ನನಗೆ ಯಾಕೆ ಬರಬೇಕು? ವೈ ಐ ಶುಡ್ ಗೆಟ್ ಮನಿ ವೆನ್ ಐ ಡೋಂಟ್ ನೀಡ್ ಇಟ್. ಈ ಕ್ರಿಶ್ಚಿಯನ್ಸು ಆಮೇಲೆ ಈ ಕಲ್ಕಿ ಇವರೆಲ್ಲ ಇದನ್ನೇ ಮಾಡೋದು, ಆಸೆಗಳು ತೋರಿಸೋದು. ಹಿಂಗೆ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ, ಹಂಗೆ ಮಾಡಿದ್ರೆ ಹಂಗಾಗ್ಬಿಡುತ್ತೆ. ಜನಗಳಿಗೆ ಆಸೆಗಳನ್ನು ಹುಟ್ಟಿಸ್ಬಿಡೋದು, ಆಸೆಗಳಲ್ಲೇ ಇರೋದು ಅವ್ರು ಯಾವಾಗ ಆಸೆ ಬರೋದು? ಆಸೆ ಎಂಬ ಬಿಸಿಲಿ ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಇರುವೆ. ಸಿನಿಮಾ ಹಾಡು ಫಿಲಾಸಫಿ ಇದೆ. ಆಸೆ ಎಂಬ ಬಿಸಿಲಿ ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಎಲ್ಲರೂ ಅದನ್ನೇ ಮಾಡೋದು. ಬನ್ನಂಜೆ ಗೋವಿಂದಾಚಾರ್ಯ ಹೇಳ್ತಾರೆ ಒಂದು ಕಡೆ, ನಾಳಿನ ಸುಖದ ನಿರೀಕ್ಷೆಯೇ ಇಂದಿನ ಜೀವನ. ನಾಳೆ ಸುಖ ಬರುತ್ತೆ, ನಾಳೆ ಸುಖ ಬರುತ್ತೆ, ನಾಳೆ ಸುಖ ಬರುತ್ತೆ. ಲೋನು, ಗೋಲ್ಡ್ ಲೋನು, ಹೋಮ್ ಲೋನು, ವೆಹಿಕಲ್ ಲೋನು, ಏನೇನು ಲೋನ್ಗಳು ಹೊಸ ಕಂಡಿದೆ ಅದೆಲ್ಲ ಬೇಕಿವ್ರಿಗೆ. ಯಾಕೆ? ಸುಖವಾಗಿರ್ತೀನಿ ಅಂತ. ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಸೊ ನಾವು ಇರಬೇಕಾದ ಹೇಗೆ? ದೊರವೆ ಜೀತಕ್ಕೆ ದುಡಿತ, ಮರುದಿನದ ಚಿಂತಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಸರಿಪೂಡೆ ಸುಕೃತವದು ಮಂಕುತಿಮ್ಮ. ಇದು ಯಾಕೆ ಬಂತಂತಂದರೆ, ಜಾಗೃತಾವಸ್ಥೆಯಲ್ಲಿ ನಾನು ಸುಷುಪ್ತಾವಸ್ಥೆಯಲ್ಲಿ ಹೇಗಿರ್ತೀನಿ ಅನ್ನೋ ಅನುಭವವನ್ನು ನಾನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಫಸ್ಟ್ ಸುಮ್ಮನೆ ಕೂತಾಗ ಅದನ್ನು ಯೋಚನೆ ಮಾಡಬೇಕು. ಈ ಮೈಂಡು ಯಾಕೆ ಅಲ್ಲಿ ಸುಮ್ಮನೆ ಇತ್ತು, ಇವಾಗ ಇಷ್ಟು ಗಲಾಟೆ ಯಾಕೆ ಮಾಡ್ತಾ ಇದೆ, ಇದಕ್ಕೆ ಯಾರು ಕಾರಣ? ಇದಕ್ಕೆ ನಾನೇ ಕಾರಣ. ನಾನೇ ಕಾರಣ ಹೇಗೆ ನಾನೇ ಕಾರಣ? ನಮ್ಮಲ್ಲಿ ಒಂದು ಕಾರಣ ಶರೀರ ಅಂತಿರುತ್ತೆ. ಕಾರಣ ಶರೀರ ಅಂದರೆ ಅದು ಎಷ್ಟು ಜನ್ಮದಿಂದ ಒಳಗಡೆ ಬಂದಿದೆ ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅನಾದಿ ವಿದ್ಯಾ ನಿರ್ವಾಚ್ಯ ಕಾರಣೋಪಾದಿರುಚ್ಯತೆ ಆತ್ಮಬೋಧದಲ್ಲಿ ಹೇಳ್ತಾರೆ ಶಂಕರಾಚಾರ್ಯ. ಅನಾದಿ, ಎಟರ್ನಲ್, ಯಾವಾಗ ಇದು ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಿರ್ವಾಚ್ಯ, ಹೇಳೋಕ್ಕಾಗಲ್ಲ. ಕಾರಣ ಉಪಾಧಿ, ಕಾರಣ ಶರೀರ ಇದೆ. ಆದರೆ ನಮಗೆ ಇವಾಗ ಸ್ವಲ್ಪ ಅವಕಾಶ ಸಿಕ್ಕಿದಾಗ, ಯಾರ ಗುರುಗಳ ಸಂಪರ್ಕ ಸಿಕ್ಕಿದಾಗ, ಏನೋ ಒಂದು ಪ್ರಚೋದನೆ, ಇನ್ಸ್ಪಿರೇಷನ್ ಬಂದಾಗ ಇದನ್ನೇನಾದ್ರು ತೊಡಗಿಸಿಕೊಂಡ್ರೆ ಈ ಜನ್ಮದಲ್ಲೇ ಸ್ವಲ್ಪ ಮಟ್ಟಿಗೆ ನಾವು 4-6 ಮೆಟ್ಟಲುಗಳು ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಭರವಸೆ ಅಲ್ವಾ? ಈ ಅಧ್ಯಾತ್ಮದಲ್ಲಿ ಏನಾಗುತ್ತೆ ಅಂದರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾವು ಒಂದು ಹೆಜ್ಜೆ ಹಾಕಿದರೆ ಆ ಕಡೆಯಿಂದ 10 ಹೆಜ್ಜೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇನ್ಶೂರೆನ್ಸ್ ಅವರಲ್ಲ, ಅವ್ರು ಹಾಕ್ಕೊಂಡಿದ್ದಾರೆ ಬೋರ್ಡು. ನಾವು ಅವರಲ್ಲ, ಅವ್ರು ದುಡ್ಡು ಮಾಡೋಕ್ಕೆ ಬಂದಿರೋದು. ಭಗವಂತ ಹೇಳಿರೋದನ್ನ ಅವ್ರು ಹಾಕ್ಕೊಂಡಿದ್ದಾರೆ ಬಿಸ್ನೆಸ್ ಮಾಡೋಕ್ಕೆ. ಸೊ ಅನನ್ಯ ಚಿಂತೆಯಂತೋ ಮಾ ಯೇ ಜನ ಪರಿಪಾಸತೆ ಅಂದರೆ ಈ ಆತ್ಮತತ್ವದ ಬಗ್ಗೆ ಆದಷ್ಟು ಅದೇ ಇದನ್ನೇ ನಮಗೆ ಬಹಳ ಅನುಕೂಲ ಆಗೋ ಸಾಧನೆಗೆ ಏನಂದರೆ, ನಮ್ಮ ನಿದ್ರೆಯ ಅವಸ್ಥೆಯನ್ನು ಆಗಾಗ ನಾವು ಮನಸ್ಸಿಗೆ ತಂದುಕೊಳ್ಬೇಕು. ನಿದ್ರೆಯ ಅವಸ್ಥೆಯಲ್ಲಿ ನಾನು ಅಷ್ಟು ಚೆನ್ನಾಗಿರಬೇಕಾದ್ರೆ ಇಷ್ಟೇ, ಬೇರೆಯವ್ರು ನೋಡೋದು ಬೇಡ, ಅವ್ರು ಬಿಡಿ. ಬೇರೆಯವ್ರನ್ನ ನೀವು ನೋಡಿದಾಗ ಬಾಳಿಕೊಳ್ಳಲಿ ಅವರು ತಮ್ಮ ಬೆಳಕಿನಲ್ಲಿ ಮೇಲು ಕೀಳುಗಳಾರ್ಗೆಂದು ನೀನೇನರಿವೆ ತಾಳದಿರು ಗುರುತ, ಅದು ಮಾಡೋಕ್ಕೆ ಹೋಗಬೇಡಿ. ಆದರೆ ನೀವು ನಿಮ್ಮ ಒಳಗಡೆ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದೆಯಲ್ಲ, ನಿಮಗೆ ಕೌನ್ಸಿಲಿಂಗ್ ಯಾಕೆ ಬೇಕು? ಗಂಡ ಹೆಂಡತಿ ಜಗಳದ 3ನೇವನು ಯಾವನೋ ತಲೆ ಕೆಟ್ಟವನು, ಅವನು ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರ್ತಾರೆ, ಇವರಿಬ್ಬರಿಗೆ ಲಿಂಕ್ ಮಾಡೋದು. ಅವನು ಸ್ಮೋಕರು, ಪರ್ವರ್ಟೆಡ್, ಇವರಿಬ್ಬರನ್ನ ಅವನು ಸೆಟಲ್ ಮಾಡೋದು. ಹೆಂಗಿದೆ ನೋಡಿ ಈಗಿನ ಕಾಲ. ಗಂಡ ಹೆಂಡತಿ ಜಗಳ ಅಲ್ಲ, ಗಂಡ ಹೆಂಡತಿ ಜಗಳ ಅಂದರೆ ಇವರು ಕೂಡ ಆ ಮಟ್ಟಕ್ಕೆ ಹೋಗಿರ್ತಾರೆ. ನನ್ನ ಸಂಪಾದನೆ, ನನ್ನಿದು, ನನ್ನ ಆಸ್ತಿ, ನನ್ನ ದುಡ್ಡು, ನಾನು ತಂದಿರೋ ದುಡ್ಡು, ನಾನಿದು, ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಗಿದ್ದಾರೆ, ಅವಳೇ ನಿನ್ನ ಗಂಡ ನೋಡೇನೇ, ನನ್ನ ಗಂಡ ನೋಡಿ ಹಂಗೆ ಅದು ಶುರುವಾಯಿತು.
ಅವ್ರವ್ರ ಗಂಡಗಳನ್ನ ಅವ್ರವ್ರು ಕಂಪೇರ್ ಮಾಡಿಕೊಂಡು ಅದು ಮನೆಗೆ ಬಂದು ಈಗಿನ ಕಾಲದಲ್ಲೆಲ್ಲ ಭಾಳ ಬದಲಾವಣೆ ಇದೆ. ಇದು ನೋಡಿ, ಮೊದಲೆಲ್ಲ ಇದೆಲ್ಲ ಇರಲಿಲ್ಲ. ಮೊದಲು ನಮ್ಮ ತಂದೆ ಕಾಲದಲ್ಲೆಲ್ಲ ಹುಡುಗಿರೆಲ್ಲ ಕೆಲಸ ಮಾಡೋದು ಎಲ್ಲಿತ್ತು? ಹುಡುಗಿರೆಲ್ಲ ಅಚ್ಚುಕಟ್ಟಾಗಿ ಮನೆಯಲ್ಲಿ ಅದೇನು ಪತಿವ್ರತ ಧರ್ಮ ಆ ಪುಸ್ತಕಗಳು ಅದು ಇದು ಓದ್ಕೊಂಡು ಗೃಹಿಣಿಯ ಧರ್ಮ ಎಲ್ಲ ಮಾಡ್ಕೊಂಡು ನಾವೆಲ್ಲ ಬೆಳೆದು ಬಂದಿಲ್ವ? ಇವಾಗ ನಾವೇನು ವಿಷಯ ಬಡಿತಾ ಇದ್ದೀವಿ, ಆರಾಮಾಗಿಲ್ವಾ? ಈ ಸಿಟಿಗೆ ಬಂದ ಮೇಲೆ ಅಲ್ಲಿ ಇದು ಕೊಟ್ಟಾಗಲೇ ಕೊಟ್ಬಿಡ್ತಾರೆ, ಮನೆಯಲ್ಲಿ ಹುಡುಗಿಗೆ ಕೆಲಸ ಇರಬೇಕು, ಮನೆಯಲ್ಲಿ ಕಡಿಮೆ ಜನ ಇರಬೇಕು, ದೊಡ್ಡ ಕುಟುಂಬ ಆಗಲ್ಲ ಆ ಹುಡುಗನಿಗೆ ಡಿಮ್ಯಾಂಡ್. ಇವಳು ಬಿಡ್ತಾಳ ಆ ಹುಡುಗಿ, ಇವಳು ಇನ್ನೊಂದೇನೋ ಡಿಮ್ಯಾಂಡ್. ಇವ್ರು ಸೇರೋದು ಯಾವಾಗ? ಇವ್ರು ಅಂಡರ್ಸ್ಟ್ಯಾಂಡ್ ಆದಾಗ ಇವ್ರ ಸಂಸಾರ ಉದ್ಧಾರ ಆಗೋದು ಯಾವಾಗ? ವಿವೇಕಾನಂದರು ಸುಮ್ಮನೆ ಹೇಳಿಲ್ಲ, ಏಕ್ ಹಿಂದೂಸ್ ಯು ಕೆನಾಟ್ ಇಮಿಟೇಟ್, ಇಫ್ ಯು ಇಮಿಟೇಟ್ ಯು ವಿಲ್ ಡೈ. ಅಂದರೆ ಇಲ್ಲೇನಾಗುತ್ತೆ, ಶಾಶ್ವತ ಸತ್ಯ, ತಾತ್ಕಾಲಿಕ ಸತ್ಯ ಅಂತಿದೆ. ಇದೆಲ್ಲ ತಾತ್ಕಾಲಿಕ ಸತ್ಯ. ಇದು ಈ ಬಿಹೇವಿಯರ್ ಪ್ಯಾಟರ್ನು ಅದು ಇದಾಗಿ ಶಾಶ್ವತ ಸತ್ಯ ಒಂದಿದೆ. ಶಾಶ್ವತ ಸತ್ಯ ಯಾರು ಸ್ವಲ್ಪ ಈ ಕಡೆ ಬಂದಿರ್ತಾರೆ ಅವ್ರಿಗೆ ಇದರ ಮೇಲೆ ಒಳ್ಳೆ ಕಂಟ್ರೋಲ್ ಇರುತ್ತೆ. ಏನಾದ್ರು ಹಿಂಗೆ ಹೇಗೆ ಆಯಿತು, ನಿನ್ಗೆ ಹೇಗೆ ಇಷ್ಟ ಬಿಟ್ಬಿಟ್ಟು ನಿನಗಿಷ್ಟ ಅದಿಲ್ಲ ಮಗ, ನಿನಗಿಷ್ಟನಾ ಮಾಡಿ, ನನ್ನ ನೆಮ್ಮದಿಗೆ ಏನು ತೊಂದರೆ ಇಲ್ಲ. So you cannot have control over even your own people. ಆ ಸಿಚುವೇಶನ್ ಇವಾಗ ಕ್ರಿಯೇಟ್ ಆಗಿದೆ. ಸೊ ಅದರಿಂದ ಮೊದಲೆಲ್ಲ ಫ್ಯಾಮಿಲಿ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಯೂನಿಟ್ ಅಂತ, ಫ್ಯಾಮಿಲಿ ವಾಸ್ ಕನ್ಸಿಡರ್ಡ್ ಆ್ಯಸ್ ಎ ಯೂನಿಟ್. ಇವಾಗ ಇಂಡಿವಿಜುವಲ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಯೂನಿಟ್. ಇದು ತಾತ್ಕಾಲಿಕ ಸತ್ಯ. ಇದು ಬದಲಾವಣೆ ಆಗ್ತಾ ಇರುತ್ತೆ. ಪುನಃ ಮುಂದೆ ಇವರೆಲ್ಲ ಸೇರಿಕೊಂಡು ಇದೆಲ್ಲ ಬೇಡ, ನಾವೇ ಒಟ್ಟಿಗೆ ಇರೋಣ, ಇನ್ನೊಂದು 15-20 ವರ್ಷದ ಮೇಲೆ ಎಲ್ಲ ಪುನಃ ಜಾಯಿಂಟ್ ಫ್ಯಾಮಿಲಿ ಬರೋಕ್ಕೂ ಸಾಧ್ಯ ಇದೆ. ಯಾಕಂದರೆ ಏಟು ತಿಂದಿರ್ತಾರೆ, ಎಲ್ಲ ದಿಕ್ಕಾಪಾಲಾಗಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಚಾನ್ಸಸ್ ಇದೆ. ಸ್ವಾಮೀಜಿ ಹೇಳ್ತಿದ್ರು, ಅವರೆಲ್ಲ ಎಲ್ಲೋಗ್ತಾರೆ ಸ್ವಾಮಿ, ಬ್ಲಡ್ಡಲ್ಲಿದೆ ಸಂಸ್ಕಾರ, ಬರುತ್ತೆ, ವಾಪಸ್ ಕರ್ಕೊಂಡು ಬರುತ್ತೆ, ಅದು ಬರ್ತಾರೆ ನೋಡಿ. ಈಗ ಅಲ್ಲಿ ಹೋಗಿ ದೇವಸ್ಥಾನ ಕಟ್ಟೋದು, ಸಹಸ್ರನಾಮ ಹೇಳೋದು, ಪೂಜೆ ಮಾಡೋದು ಅದೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರೆಲ್ಲ. ಅಲ್ಲೋಗಿ ಅಲ್ಲಿ ಗೊತ್ತಾಯ್ತು, ಅಲ್ಲಿ ನೋಡ್ಬಿಟ್ಟು ಅಲ್ಲಿರೋ ಪ್ರಾಣಿಗಳ ಥರ, ನಾನಿದ್ದಲ್ಲಿ 2 ತಿಂಗಳು ಆ ನಾಯಿಗಳು ಸಾಕ್ತಾರೆ, ನಾಯಿಗಳ ಥರನೇ ಅವರು ಇರ್ತಾರೆ ಅಷ್ಟೇ. ಚೆನ್ನಾಗಿ ಡ್ರೆಸ್ ಮಾಡಬೇಕು, ಚೆನ್ನಾಗಿ ದೇಹ ಬೆಳೆಸಬೇಕು, ದೊಡ್ಡ ಕಾರ್ ಇಡಬೇಕು, ಅವನ ಮುಂದೆ ಹೀಗಿರಬೇಕು, ಇಷ್ಟಷ್ಟು ಬಿಟ್ಟಿದ್ದು ಬೇರೆ ಏನಿಲ್ಲ ಅಲ್ಲಿ. ನಮ್ಮಲ್ಲಿ ಬನ್ನಿ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೇಕಾದಷ್ಟಿದೆ. ಆದರೆ ಇದನ್ನು ನಾವು ನೋಡಿ ತಿಳ್ಕೊಳ್ಳಿ. ನೋಡಿ, ತಮಾಷೆ ಇದೆ. ಈ ಥರ ವಿಷಯಗಳು ಬಂದಾಗ ಚಿನ್ಮಯಾನಂದರ ವರ್ಡ್ಸ್ ನೆನಪು, ಚಿನ್ಮಯಾನಂದರ ಕೆಲವು ಸ್ಟೇಟ್ಮೆಂಟ್ಸ್ ನೆನಪಿಗೆ ಬರುತ್ತೆ. ಚಿನ್ಮಯಾನಂದ ಹೇಳ್ತಾರೆ, ಈ ಥರ ಎಲ್ಲ ನಮ್ಗೆ ವಿಷಯ ಗೊತ್ತಾದ್ಕೊಳ್ಳೆ ಒಬ್ಬ ಮನುಷ್ಯನ ವಿ ಕಾಲಿಂಗ್ ಆಸ್ ಎ ವೆಲ್ ಇನ್ಫಾರ್ಮ್ಡ್ ಪರ್ಸನ್, ಎ ನಾಲೆಜಬಲ್ ಪರ್ಸನ್, ಎ ಮ್ಯಾನ್ ಆಫ್ ವಿಸ್ಡಮ್ ಅಂತ ಇದೆಲ್ಲ ತಿಳ್ಕೊಂಡಿರೋದು. ಅವನು ಹೇಗಿರ್ತಾನೆ ಅಂದರೆ, he at once comprehends the physiological and psychological forces acting inside and outside, the physiological and psychological forces acting inside and outside, and jumps into action as the master of situation. He will always be the master of situation. He can never be a victim of situation. ಯಾವಾಗಲೂ ಅಷ್ಟೇ. ಹೇಗೆ? ಹೌ ಕ್ಯಾನ್ ಹಿ ಬಿ ಮಾಸ್ಟರ್ ಆಫ್ ಸಿಚುವೇಶನ್? ಬೇರೆಯವ್ರ ಸತಿಗೆ ಹೋಗಲ್ಲ, ಬೇರೆಯವ್ರು ಅವನ ಸತಿಗೆ ಹೋಗಲ್ಲ, ಅವನ ನೆಮ್ಮದಿಗೆ ಭಂಗ ಇಲ್ಲ. ಈಗ ನಾನು ಫಿಲಾಸಫರ್ ಅಂತೀನಿ, ನನ್ನ ಸತಿಗೆ ಯಾರು ಬರ್ತಾರೆ? ನನ್ನ ಹತ್ರ ಏನು ಮಾತಾಡ್ತಾರೆ? ಮಾತಾಡಿದ್ರೆ ಮಂಕುತಿಮ್ಮನ ಕಗ್ಗ ಮಾತಾಡ್ತೀನಿ, ಭಗವದ್ಗೀತೆ ಯಾರು ಹಿಡಿಸಲ್ಲ, ಯಾರು ಬರಲ್ಲ. ಟು ದಟ್ ಎಕ್ಸ್ಟೆಂಟ್ ಐ ಆಮ್ ಫ್ರೀ. ಐ ಮೇ ನಾಟ್ ಫ್ರೀ. ನನ್ನ ಯಾರು ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಇವಾಗೇನು ಪುರಾಣ ಮಾತಾಡ್ತಾನೆ, ನನಗಷ್ಟು ನೆಮ್ಮದಿಯ ನಂಗೆ ಗೊತ್ತು. ಅಯ್ಯೋ ಪಾಪ ಒದ್ದಾಡ್ತಾ ಇದ್ದಾರೆ, ದೇವರೇ ಪ್ರಾರಬ್ಧ ಕ್ರಮದಿಂದ ಹೇಳ್ಕೊಂಡು ಹೋಗ್ತಾ ಇದೆ, ಇವರಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ನಿಮ್ಗೆ ಯಾರ ಮೇಲೆ ಕಂಟ್ರೋಲ್ ಯಾಕೆ ತಗೋಬೇಕು? ಇದು ನಡೆಯಲಿಲ್ಲವೋ ಅದು ನಿಂತು ಹೋಯಿತೆನುತ್ತೆ, ಎದೆಯುಬ್ಬಗವನಂದಿ ಕುದಿಯುತ್ತೇಕೋ, ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು ವಿಧಿಯ ಮೇಸ್ತ್ರಿಯ ನೀನು. ಇದಾಗಿಲ್ಲ ಅದಾಗಿಲ್ಲ ಕುದಿತಾ ಇರ್ತೀರಲ್ಲ, ಯಾರು ನಿಮ್ಗೆ ಅಧಿಕಾರ ಪಟ್ಟ ಕೊಡಿ? ಮೇಸ್ತ್ರಿನ ನೀನು ಅವನಿಗೆ? ಜೀವಿತ ವ್ಯಾಪಾರ, ನಮ್ಮ ವ್ಯಾಪಾರ ಇದೆಲ್ಲ ಮೂವರ ಒಟ್ಟು ವಿಚಾರ. 3 ಜನ ಇದ್ದಾರೆ ಇದರಲ್ಲಿ ನಮ್ಮ ವ್ಯಾಪಾರದಲ್ಲಿ. ಭಾವಿ ಪಡೆ ನೀನು, ಫಸ್ಟ್ ನಾನೇ. ಜಗ
ಹೊರಗಡೆ ಇರೋದೆಲ್ಲ ಜಗತ್ತು. ಇನ್ನೊಂದು ಅದೃಷ್ಟ, ಅನ್ಸೀನ್, ಕಾಣದೇ ಇರೋದು, ಕಾಣದ ಕೈ. ಆವಗಂ ಆದ್ರೂ ಮೂರನೆಯ ಭಾಗಸ್ಥ ನಿತ್ಯ ಬಲ. ಇಷ್ಟು 3 ಜನ ಇದ್ದರೂ ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಅವನೇ. ಅಷ್ಟೇ ಅಲ್ಲ, ಈ ವಿವರ ಅರಿಯ ಸುಖ ಮಂಕುತಿಮ್ಮ. ಇದನ್ನು ತಿಳ್ಕೊಂಡ್ರೆ ಸುಖ, ಅವನು ನೆನೆಸ್ದಂಗೆ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಸುಖ. ಇಲ್ಲ ನಾನು ಅವರೇನೋ ಹೇಳಿದ್ದಾರೆ, ಮಾಡಿಸ್ಕೊಟ್ಬಿಡ್ತಾರಂತೆ, ಅವ್ರು ಭಾಳ ಒಳ್ಳೆಯವರು, ಹಾಕಿ ಮಾಡ್ತಾರೆ, ಇವ್ರು ಹೀಗೆ ಅಂತೆಗಿಂತೆ ಅವ್ರವ್ರ ಹಿಂದೆ ಹೋದರೆ ಅಷ್ಟೇ. ನಮ್ಮೊಳಗೆ ಅಂತರಾತ್ಮ ಏನು ಹೇಳುತ್ತೆ, ನಮಗೇನು ಅನುಭವ ನೋಡಿ. ವೇದ, ಲೋಕಾಚಾರ. ವೇದ ಅಂದರೆ ಇದು ಏನು ಹೇಳುತ್ತೆ ಅದು. ಲೋಕಾಚಾರ ಅಂದರೆ ಬಿಹೇವಿಯರ್ ಹೇಗಿದೆ, ನಿನ್ನ ಅನುಭವದ ಯುಕ್ತಿ. ಈಗ ಅನುಭವ ಆಗಿದೆ, ನಮ್ಮ ಒಂದು 50 ವರ್ಷ ಅನುಭವ, ಏನೋ ನಮಗೇನು ಲಾಜಿಕ್ ಬಂದಿದೆ ನಮಗೆ. ಈ ಮೂವರೂ ಶೋಧಿಸಿ ಸಂವಾದಗೊಳಿಸು. ಇದನ್ನು ಮೂರನ್ನು ವೇದ, ಲೋಕಾಚಾರ, ನಿನ್ನ ಅನುಭವದ ಯುಕ್ತಿ, ಈ ಮೂರನ್ನು ಶೋಧಿಸಿ ಸಂವಾದಗೊಳಿಸು. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು, ಹಾದಿ ದೀಪವದು ನಿನಗೆ ಮಂಕುತಿಮ್ಮ. ನಿನಗೆ ಅದು ದಾರಿ ದೀಪ. ಬರೀ ನಿನಗೆ ಅಲ್ಲ, ಅವ್ರವ್ರಿಗೆ ಅವ್ರವ್ರ ದೀಪ. ನೀವೇನು ಓದಿದ್ದೀರಾ ನಿಮಗೆ ದೀಪ, ನೀವೇನು ಓದಿದ್ದೀರಾ ಅನುಭವಿಸಿದ್ದೀರಾ ನಿಮಗೆ ದೀಪ. ನಿಮ್ಮ ದೀಪ ನನಗಾಗಲ್ಲ, ನನ್ನ ದೀಪ ಇವ್ರಿಗಾಗಲ್ಲ. ಅವ್ರವ್ರ ದೀಪನ ಅವ್ರವ್ರು ಕಂಡ್ಕೊಂಡು ಅವ್ರವ್ರ ನೆಮ್ಮದಿನ ಕಂಡ್ಕೊಂಡು ಹೋಗ್ತಾ ಇದ್ದರೆ ಪ್ರಾಬ್ಲಮ್ ಯಾರಿಗಿದೆ? ನೀವು ಹೋಗ್ಬಿಟ್ಟು ನನಗೊಂದು ಹೇಳ್ತೀನಿ ಕೇಳು, ಇನ್ನೊಂದು ಹೇಳ್ತೀನಿ ಕೇಳು ಅಂತ ಯಾವನ ಇಟ್ಕೊಂಡು ಹಿಡಿದ್ರೆ ಅವ್ನು ಸುಮ್ಮನೆ ಇರ್ತಾನ? ನಾನು ಹೇಳೋದೇ ನೀನು ಕೇಳು ಅಂತ ಹೇಳ್ತಾನೆ. ಅವ್ನು ನಿಮ್ಮ ಬಾಯಿಗೆ ಅಡ್ಡ ಕೈ ಇಟ್ಬಿಟ್ಟು ಮಾತಾಡ್ತಾನೆ. ಇದು ಬೇಕಾ? ಇದು ಬೇಕಾಗಿದೆಯಾ? ಕೆಲವ್ರು ಮಾತಾಡಿದ್ರೆ ನಿಮ್ಮ ಬಾಯಿ ಕೈ ಅಡ್ಡ ಇಟ್ಬಿಟ್ಟು ಮಾತಾಡ್ತಾರೆ, ಯಾಕಂದರೆ ಆ ಕಡೆಯಿಂದ ಬರಬಾರ್ದು, ಅವ್ರದ್ದು ನೀವು ಬರಬೇಕು. ಇದು ಎಲ್ಲ ಕಡೆಯೂ ಸರ್ವೇ ಸಾಮಾನ್ಯವಾಗಿರೋದು. ಮನೆಗಳಲ್ಲೂ ಇದೇ ಇರೋದು. ಯಾರೂ ಒಪ್ಪಲ್ಲ. ಎಲ್ಲರಿಗೂ ಅವ್ರವ್ರ ಅನುಭವ, ಅವ್ರವ್ರ ಈಗೋ ಬೇಕಾದಷ್ಟಿದೆ. ಅದು ಎಷ್ಟು ಜನ್ಮದಂತ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಪಕ್ಕದಲ್ಲಿ, ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇರ್ಬೋದು, ಎಷ್ಟು ಹತ್ತಿರ ಇರ್ಬೋದು, ಆ ಮಧ್ಯ ರಮೇನಿದೆಲ್ಲ ಕಣಿವೆ, ಅದು ಎಷ್ಟು ಆಳ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನ್ಮದಂತ ಗೊತ್ತಿಲ್ಲ. ಅದು ಅಂಡರ್ಸ್ಟ್ಯಾಂಡಿಂಗು, ಹೊಂದ್ಕೊಳ್ಳೋದು, ಇದೆಲ್ಲ ನಾಟಕ. ಎಲ್ಲೋ 100ಕ್ಕೆ 1 ಯಾರೋ ಈ ಥರ ಕ್ಲಾಸ್ಗೆ ಗಂಡ ಹೆಂಡತಿ ಇಬ್ಬರು ಬರ್ತಾರೆ ಕೆಲವು ಸಾರಿ. ಭಾಳ ಕಡಿಮೆ, ಭಾಳ ರೇರ್. ಆ ಥರ ಯಾವುದೋ ಸಂಸ್ಕಾರದಲ್ಲಿ ಒಂದಾಗಿ ಬಂದಿರ್ತಾರೆ ಹೊರತು ಗಂಡನ ಹೆಂಡತಿ ಚೇಂಜ್ ಮಾಡೋಕ್ಕಾಗಲ್ಲ, ಹೆಂಡತಿನ ಗಂಡ ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ನಾಟಕ ಮಾಡ್ತಾ ಇರ್ತಾರೆ. ಸಾಯೋವರೆಗೂ ನಾಟಕನೇ ಆಗೋಗುತ್ತೆ. ಯಾಕಂದರೆ ಹೊರಗಡೆ ಇನ್ಫ್ಲುಯೆನ್ಸ್ ಅಷ್ಟು ಜೋರಾಗಿದೆ. ರ್ಯಾಟ್ ರೇಸ್. ಅವ್ರ ಮನೆ ನೋಡಿ, ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀನು ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ. ತೋಳ ಹೊಟ್ಟೆ ತುಂಬಿದ್ರೆ ಮಲಗುತ್ತೆ, ನೀವು ಹೊಟ್ಟೆ ಇನ್ನು ಅವನ ಮನೇಲಿ ಏನಾಗ್ತಾ ಇದೆ, ಇವ್ರ ಮನೇಲಿ ಏನಾಗ್ತದೆ, ಕರುಬು. ಉರಿತೀರೆ ಹೊಟ್ಟೆ ಕಿಚ್ಚು ಆರಿಸಲು ನೀರೆಲ್ಲಿ? ಹೊಟ್ಟೆ ಕಿಚ್ಚು ಹತ್ತಿ ಉರಿತಾ ಇದ್ದರೆ ಅದನ್ನು ಆರಿಸಲಿಕ್ಕೆ ನೀರು ಎಲ್ಲಿದೆ? ನರಕ ಎದೆಯಲ್ಲಿ ನಿದ್ದೆಗಿಡೆಯಲ್ಲಿ. ನರಕವೇ ಎದೆಯಲ್ಲಿ ಬಂದು ನಿಂತಾಗ ನಿದ್ದೆ ಮಾಡಲಿಕ್ಕಾಗುತ್ತಾ? ಹರಿಸಲಪ್ಪದೆ ನರರು ಮತ್ಸರಿಯ, ಈ ಮತ್ಸರ ಮಾಡೋನ್ನ ಸಂಕಟನ ಮನುಷ್ಯರು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಕರುಬಿದನ ಹರಿಪೊರೆಗೆ ಮಂಕುತಿಮ್ಮ. ಆ ಕರುಬಿದನವನ್ನು ದೇವರೇ ಕಾಪಾಡಬೇಕು, ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಲಸ್ ಅನ್ನೋದು ದೇವರೇ ಕಾಪಾಡಬೇಕು. ಇದು ಜಲಸ್ ಅನ್ನೋದು ಮನಸ್ಸಿನ ಒಂದು ದೊಡ್ಡ ವೀಕ್ನೆಸ್. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಅರಿಷಡ್ ವೈರಿಗಳು. ಇದೆಲ್ಲ ವೈರಿಗಳು. ಈ ವೈರಿಗಳೆಲ್ಲ ನಮ್ಮ ಸುತ್ತ ಇರ್ತಾರೆ. ಯಾರೋ ಸ್ವಲ್ಪ ಪುಸ್ತಕ ಓದ್ದವರು ತಿಳಿದವರು ಸ್ವಲ್ಪ, ಇದು ನಂದು ಲಾಟ್ ಅಲ್ಲ, ಇದು ನನಗೆ ಸಂಬಂಧ ಇಲ್ಲ, ಇದು ನನಗೆ ಬೇಕಾಗಿಲ್ಲ, ಇದಿದ್ದರೆ ನಾನು ನಿದ್ದೆ ಮಾಡೋಕ್ಕಾಗಲ್ಲ, ನೀನು ಹೋಗಪ್ಪ. ಇಷ್ಟು ತಿಳುವಳಿಕೆ ಬಂದರೆ ಸಾಕು. ನಿಮಗೆ ಒಂದು ಕಡೆ ಕೂತ್ಕೊಂಡು ಕಾಂಟೆಂಪ್ಲೇಟ್ ಮಾಡಿ, ನಿದ್ದೆಯಲ್ಲಿ ನಾನು ಯಾವ ಸ್ಥಿತಿಯಲ್ಲಿದ್ದೆ, ನಿದ್ದೆಯಲ್ಲಿ ನನ್ನ ಮನಸ್ಸಿರಲಿಲ್ಲ, ಇವಾಗ ನನ್ನ ಮನಸ್ಸಿದೆ, ಈ ಮನಸ್ಸು ಹೇಗಿದೆ? ಮನಮನಾಳುವುದು ಹಠದ ಮಗುವನಾಳುವ ನಯದಿ ಇನಿತಿನಿತು ಇಳಿಸು ಸವಿ ಕಥೆಗಳಿಂದ. ಬೇಜಾರಾಯ್ತಾ? ಸ್ವಲ್ಪ ಒಂದು 5 ನಿಮಿಷ ನೋಡಿ, ಆಮೇಲೆ ಅದು ವಾಕಿಂಗ್ ಹೋಗ್ಬೇಕಾ ಹೋಗಿ, ಗಿಡದ ಕೆಲಸ ಮಾಡಬೇಕಾ ಮಾಡು, ಮಲ್ಕೋಬೇಕಾ ಮಲ್ಕು. ಸ್ವಲ್ಪ ಇನಿತಿತ್ತು ಮರೆಸಿನಿ, ಸ್ವಲ್ಪ ಕೊಟ್ಟು ಸ್ವಲ್ಪ ಮರೆಸು, ಸ್ವಲ್ಪ ಕೊಟ್ಟು ಸ್ವಲ್ಪ ಮರೆಸು. ದಿಸ್ ಇಸ್ ಹೌ ಯು ಟ್ರೈನ್ ಯುವರ್ ಮೈಂಡ್. ನಮ್ಮ ಮನಸ್ಸನ್ನು ನಾವೇ ಟ್ರೈನ್ ಮಾಡಬೇಕು. ಉದ್ಧರೇ ಆತ್ಮಾನಾಂ ಅವಸಾ. ನಿನ್ನನ್ನು ನೀನೇ
ಉದ್ಧಾರ ಮಾಡಿಕೊಳ್ಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಥರ ವಿಷಯಗಳನ್ನು ಒಂದು ಕಡೆ ಕೇಂದ್ರೀಕೃತ ಮಾಡಿ ಇದನ್ನು ಮನಸ್ಸಿಗೆ ಕೊಟ್ಟು ಮನಸ್ಸು ಅದನ್ನು ಇದು ಪ್ರಯಾರಿಟಿ ನಂದು ಅಂತ ಮನಸ್ಸೇನಾರ ತಗೊಂಡ್ರೆ ಮನಸ್ಸು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಮನಸ್ಸು ಯಾವಾಗ ಈ ಸತ್ಯಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ ನಿಮ್ಗೆ ಅಷ್ಟಕ್ಕಷ್ಟು ಸಮಾಧಾನ ಬರಲಿಕ್ಕೆ ಶುರುವಾಗುತ್ತೆ. ಇದು ಸಾಧನೆ. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೈವುದು ಯಾವುದಾದರೂ ಒಳಿತು, ಯಾವುದಾದರೂ ಸರಿ. ಕ್ಷುಲ್ಲ ಜಗದಿಂದ ಬಿಡಿಸಿ. ಅವರೆಲ್ಲ ಏಟು ತಿಂದ, ನಾನು ಏಟು ತಿಂದು ಬರೋದು ಬೇಕಾಗಿಲ್ಲ. ಅವರೆಲ್ಲ ತಿಂದಿರೋರನ್ನೆಲ್ಲ ನೋಡ್ತಾ ಇದ್ದೀವಿ ಸುತ್ತಮುತ್ತ, ಅದು ಸಾಕು ನಮಗೆ. ಪುನಃ ನಾವು ಯಾಕೆ ಬೀಳ್ಬೇಕು? ಎಲ್ಲರೂ ಕೂಡಿ ಬಿದ್ದು ನಾವು ಯಾಕೆ ಬೀಳ್ಬೇಕು ಪುನಃ? ಸೊ ಮನಸ್ಸಿಗೆ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ನೋಡಿ, ಮೋಕ್ಷ ಕೂಡ ಅಷ್ಟೇ. ಇಲ್ಲ ನಾನು ಇದೆಲ್ಲ ಕಷ್ಟ ಆಯಿತು, ನಾನು ಮೋಕ್ಷಕ್ಕೆ ಟ್ರೈ ಮಾಡ್ತೀನಿ, ಇದೆಲ್ಲ ಬೇಡ. ಇಲ್ಲ, ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ, ಶಿಕ್ಷೆ ಅಂದರೆ ಶಿಕ್ಷಣ. ಇಷ್ಟೊತ್ತು ನಾವು ಮಾತಾಡ್ದಲ್ಲ, ಮನಸ್ಸಿಗೆ ಶಿಕ್ಷಣ ಆಗದೇನೆ ಮೋಕ್ಷ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಲಕ್ಷ್ಯ ಗುರಿ ಅಲ್ಲಿರಲಿ. ಸಾಮಾನ್ಯ ಧರ್ಮಗಳನ್ನು, ನಾನು ಗಂಡ ಅಥವಾ ನಾನು ಅಪ್ಪ ಅಥವಾ ನನ್ನ ಮಗ, ಏನೇನೋ ರೋಲ್ಗಳಿದೆ, ಇದೆಲ್ಲ ರೋಲನ್ನು ನಾನು ಲಕ್ಷ್ಯ ತಪ್ಪದೆ ಆಚರಿಸು, ಇದನ್ನೆಲ್ಲ ಆಚರಣೆ ಮಾಡು. ಪ್ಲೇ ಯುವರ್ ರೋಲ್. ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಈ ಕೆಲಸಗಳನ್ನು ನೀವು ಯಾವಾಗ ಮಾಡ್ತೀರಿ ಸಮಾಧಾನವಾಗಿ, ಯಾವ ಭಯ ಉದ್ವೇಗ ಏನು ಇಲ್ಲದೇ ಸಮಾಧಾನವಾಗಿ ಮನೆ ಕೆಲಸಗಳು ಅದು ಇದು ಮಾಡೋಕ್ಕೆ ಶುರು ಮಾಡ್ತೀರಾ, ಆವಾಗಲೇ ಮೋಕ್ಷ. ನೀವು ಇಲ್ಲಿ ಬಿಟ್ಟು ಹೋಗಿ ಮೋಕ್ಷ ಆಗಬೇಕು ಅದೆಲ್ಲ ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ, ಬೇರಲ್ಲ. ರಕ್ತಿ ವಿಪರೀತವಾದಕ್ಕಾಗದಿರೆ ಮುಕ್ತಿ. ಆಸಕ್ತಿ ಆಗಲಿಲ್ವ ಮನಸ್ಸಿಗೆ? ಮುಕ್ತಿ. ಮನಸ್ಸಿಗೆ ಆಸಕ್ತಿ ಆಗದೆ ಹೋದರೆ ಅದು ಮುಕ್ತಿ. ಸುಮ್ಮನೆ ಕೂತ್ಕೊಂಡಿದೆ ಅಂದರೆ ಅದಕ್ಕೇನು ಆಸಕ್ತಿ ಇಲ್ಲ ಅಂತ. ಯುಕ್ತಿಯಂ ಕರಣಚೇಷ್ಟಿತವ ತಿದ್ದುತ ಶಮೀಪ ಶಕ್ತಿವಂತನೇ ಮುಕ್ತ. ಯುಕ್ತಿಯಿಂದ ಇಂದ್ರಿಯ ಚೇಷ್ಟೆಗಳನ್ನು ತಿದ್ದುತ ಶಮೀಪ ಶಾಂತಗೊಳಿಸುವ ಶಕ್ತಿವಂತ, ಇವನು ಮುಕ್ತ. ಈಗ ಇಷ್ಟು ಯಾಕೆ ಇಂಟ್ರಡಕ್ಷನ್ ತಂದಿದ್ದೀನಿ ಅಂದರೆ ಅಲ್ಲಿ ಬರಬೇಕೀಗ ಗೌಡಪಾದ ಕಾರಿಕೆಗೆ ಬಂದು ಹೇಳ್ತೀನಿ ನೋಡಿ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವೋ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜಸ್ತಥಾ ಪ್ರಾಜ್ಞಾ ಏಕ ಏವ ತ್ರಿಧಾ ಸ್ಮೃತಃ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವಃ. ಬಹಿಷ್ಪ್ರಜ್ಞದಲ್ಲಿ ಅವನು ವಿಶ್ವನಾಗಿರ್ತಾನೆ. ಅಂತಃಪ್ರಜ್ಞಸ್ತು ತೈಜಸಃ, ಒಳಗಡೆ ತೈಜಸ್ಸನಾಗಿರ್ತಾನೆ. ಘನಪ್ರಜ್ಞೋ ತಥಾ, ಘನಪ್ರಜ್ಞನಾಗಿ ಪ್ರಾಜ್ಞದಲ್ಲಿರ್ತಾನೆ. ಏಕ ಏವ ತ್ರಿಧಾ ಸ್ಮೃತಃ, ಒಬ್ಬನೇ ಮೂರು ಅವಸ್ಥೆಗಳನ್ನು ಅನುಭವಿಸ್ತಾ ಇರ್ತಾನೆ. ಒಬ್ಬನೇ ಮೂರು ಅವಸ್ಥೆಗಳನ್ನು, ಈ ಒಬ್ಬನೇ ಮೂರು ಅವಸ್ಥೆಗಳನ್ನು ಅನುಭವಿಸ್ತಾ ಇದ್ದಾನೆ ಅಂದರೆ ಈ ಒಬ್ಬನು ಅನ್ನೋವನು ಬೇರೆ. ಈ ಮೂರು ಅವಸ್ಥೆಗಳಲ್ಲಿ ಎಚ್ಚರದ ಅವಸ್ಥೆ, ಜಾಗೃತ ಅವಸ್ಥೆ ಅಥವಾ ಸ್ವಪ್ನಾವಸ್ಥೆ, ಸುಷುಪ್ತಿ, ಈ ಮೂರನ್ನು ಒಬ್ಬನೇ ಬೇರೆ ಬೇರೆ ಕಾಲಗಳಲ್ಲಿ ಅನುಭವಿಸ್ತಾ ಇದ್ದಾನೆ. ಒಬ್ಬ ಈ ಮೂರು ಅವಸ್ಥೆಗಳಿಂದ ಬೇರೆ. ಅವನು ಯಾರು? ಅದಕ್ಕೆ ತುರಿಯ ಅಂತಾರೆ, ಫೋರ್ತ್ ಸ್ಟೇಟ್ ಅಂತ ಗುರುತಿಸ್ತಾರೆ. ಆದರೆ ನಾವು ಪ್ರಯತ್ನ ಪಟ್ಟರೆ ನಮ್ಮ ನಿದ್ರಾಸ್ಥಿತಿಯಲ್ಲಿ ಅವನನ್ನು ಗುರುತಿಸ್ಬೋದು. ಹಿರಣ್ಯಗರ್ಭ ಗುರುತಿಸ್ಬೋದು. ನಿದ್ರಾಸ್ಥಿತಿಯಲ್ಲಿ ನಮ್ಮನ್ನು ನಾವು ಕಂಡುಕೊಂಡ್ರೆ ನೋಡಿ. ನೆಕ್ಸ್ಟ್ ಓದ್ತೀನಿ. ಇದನ್ನು ನಾನು ಹೇಳಬೇಕಂತಲೇ ಇಲ್ಲಿವರೆಗೆ ತಂದಿರೋದು. 5ನೇ ಕಾರಿಕೆ ಗೌಡಪಾದರು ಹೇಳ್ತಾರೆ, ತ್ರಿಷುಧಾಮಸು ಯದ್ಭೋಜ್ಯಂ ಭೋಕ್ತಾ ಯಶ್ಚ ಪ್ರಕೀರ್ತಿತಃ ವೇದೈತದುಭಯಂ ಯಸ್ತು ಸಭುಂಜಾನೋ ನ ಲಿಪ್ಯತೆ. ಮೂರೂ ಸ್ಥಾನಗಳಲ್ಲಿ ಹೇಳಿರುವ ಭೋಕ್ತೃ ಮತ್ತು ಭೋಜ್ಯ ಇವೆರಡನ್ನು ಯಾವನು ಅರಿತುಕೊಳ್ಳುತ್ತಾನೋ ಅವನು ಅನುಭವಿಸಿದರೂ
ಲಿಪ್ತನಾಗುವುದಿಲ್ಲ. ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ, ನಿದ್ರೆಯ ಸ್ಥಿತಿಯಲ್ಲಿ ಭೋಜ್ಯ ಭೋಕ್ತೃ ಯಾರು ನಾನೇ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನು ಸಾಕ್ಷಿಯಾಗಿರ್ತಾನೆ. ಅವನು ಈ ಮೂರೂ ವಸ್ತುನ ಅನುಭವಿಸಿದರೂ ಕೂಡ ಲಿಪ್ತನಾಗಿರುವುದಿಲ್ಲ, ಅಂಟ್ಕೊಳ್ಳಲ್ಲ. ಅದು ನನ್ನ ಸ್ವರೂಪ. ಯಾರು ಅಂಟ್ಕೊಳ್ಳಲ್ವೋ ಅವನು ನನ್ನ ಸ್ವರೂಪ, ನಾನೇ. ಇದು ಕಾಂಟೆಂಪ್ಲೇಟ್ ಮಾಡಬೇಕಾಗಿರೋ ಒಂದು ಸಬ್ಜೆಕ್ಟ್. ಅದಕ್ಕೆ ಪುನಃ ಇದನ್ನು ತಗೊಂಬಂದೆ. ತ್ರಿಷುಧಾಮಸ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ತ್ರಿಷುಧಾಮಸ ಯದ್ಭೋಜ್ಯಂ ಭೋಕ್ತ ಯಶ್ಚ ಪ್ರಕೀರ್ತಿತಃ ವೇದೈತದುಭಯಂ ಯಸ್ತು ಸಭುಂಜಾನೋ ನ ಲಿಪ್ಯತೆ. ಆತ್ಮನು ತಾನು ಈ ಮೂರು ನೋಡಿ, ಆತ್ಮನು ತಾನು ಈ ಮೂರು ಅವಸ್ಥೆಗಳ ಸಾಕ್ಷಿಯೆಂದು ಅರಿತುಕೊಂಡರೆ, ಈ ಮೂರು ಅವಸ್ಥೆಗಳ ಸಾಕ್ಷಿಯಿಂದ ಅರಿತುಕೊಂಡರೆ ವಿಶ್ವ ತೈಜಸ ಪ್ರಾಜ್ಞರ ಅನುಭವವು ಅವನಿಗೆ ಯಾವ ವಿಕಾರವನ್ನು ಉಂಟು ಮಾಡುವುದಿಲ್ಲ. ಆತ್ಮನು ಅಂದರೆ ಯಾರು? ನನ್ನಲ್ಲಿರುವ ಅಂತರಾತ್ಮ. ನೀವು ಎಚ್ಚರದಲ್ಲಿ ನಿಮ್ಮ ಮೈಂಡನ್ನು ತೆಗೆದು ಬಿಟ್ಟರೆ ನೀವು ಅಲ್ಲೇ ಇರ್ತೀರ. ಮೈಂಡನ್ನು ತೆಗೀಲಿಕ್ಕೆ ಕಷ್ಟಪಡಬೇಕು ನೀವು. ಇವಾಗ ಅಲ್ಲಿ ಹೋದರೆ ನಿಮ್ಗೇನು ಅನ್ನಿಸ್ತದೆ? ಈ ನಾಲೆಜ್ ಬರುತ್ತೆ. ಈ ಮೂರು ಅವಸ್ಥೆಗಳ ಸಾಕ್ಷಿಯೆಂದು ಅರಿತುಕೊಂಡರೆ ವಿಶ್ವತೈಜ ಪ್ರಾಜ್ಞರ ಅನುಭವವನಿಗೆ ಯಾವ ವಿಕಾರವನ್ನು ಉಂಟು ಮಾಡುವುದಿಲ್ಲ. ಸೊ ನಾವು ಎಚ್ಚರದ ಸ್ಥಿತಿಯಲ್ಲಿ ನಾವು ಏನು ಕಾಂಟೆಂಪ್ಲೇಟ್ ಮಾಡಬೇಕಂದ್ರೆ ಈ ಮೂರು ಅವಸ್ಥೆಗಳು ನಾನಲ್ಲ. ನೋಡಿ, ಗೌಡಪಾದರಿಗೆ ಯಾಕೆ ಇಷ್ಟು ಮಹತ್ವ ಇದೆ ಅಂದರೆ ಮಾಂಡಕ್ಯನೇ ಡೀಪು. ಅದನ್ನು ಬಿಡಿಸಿ ನಮಗೆ ಒಳಗಡೆ ಬಂದು ಅರ್ಥ ಆಗಿ ನಮಗೆ ಹೊಡೆದು ಹೇಳೋ ಥರ ಹೇಳ್ತಾರೆ. ಸೊ ಎಚ್ಚರದ ಅವಸ್ಥೆ ಯಾಕೆ ಪ್ರಾಮುಖ್ಯತೆ ಅಂದರೆ ಎಚ್ಚರದ ಅವಸ್ಥೆಯಲ್ಲಿ ಸಾಧನೆಗೆ ಅವಕಾಶ ಇದೆ. ನಿದ್ರೆಯಲ್ಲಿ ಅವಕಾಶ ಇಲ್ಲ, ಸ್ವಪ್ನದಲ್ಲಿ ಅವಕಾಶ ಇಲ್ಲ. ಎಚ್ಚರದಲ್ಲಿ ಸಾಧನೆ ಏನಂದರೆ ಮನಸ್ಸನ್ನು ಎಲ್ಲಿವರೆಗೆ ಮಾಡೋದು? ನಿದ್ದೆಯಲ್ಲಿ ಪ್ರಾಣ ಇರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ, ಆ್ಯಕ್ಟಿವಿಟಿ ಇರುತ್ತೆ, ಎಲ್ಲ ಇರುತ್ತೆ. ಎಚ್ಚರದಲ್ಲೂ ಅದೇ ಲೆವೆಲ್ಗೆ ಪ್ರಾಣವನ್ನು ಸಾಫನ್ ಮಾಡಿ 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 ತಂದರೆ ಮನಸ್ಸಿಗೇನು ಕೆಲಸ ಇರಲ್ಲ, ಅದು ಸುಮ್ಮನೆ ಇರುತ್ತೆ. ನೀವು ಯಾವುದಾದ್ರೂ ದೊಡ್ಡ ಕೆರೆ, ಈಗೆಲ್ಲ ಅಲ್ಬ ಕೆರೆ ಇದೆ, ಈಗೆಲ್ಲ ಇಲ್ಲ, ಮೊದಲೆಲ್ಲ ಹೋಗಿದ್ರೆ ಕೂತ್ಕೊಂಡ್ರೆ ಆ ವಿಶಾಲತೆಯಲ್ಲಿ ಆ ವಿಸ್ತಾರತೆ ಬಂದುಬಿಟ್ರೆ ಮೈಂಡೇ ಹೋಗಿಬಿಡುತ್ತೆ. ಮೈಂಡ್ ಇರೋದೇ ಇಲ್ಲ. ಯು ಬಿಕಮ್ ಒನ್ ವಿತ್ ದ ಸರೌಂಡಿಂಗ್. ಯು ಬಿಕಮ್ ಒನ್ ವಿತ್ ಗೆಟ್ ಲಾಸ್ಟ್. ಮೈಂಡ್ ವಿಲ್ ನಾಟ್ ಬಿ ದೇರ್. ಎಲ್ಲಿರ್ತೀರವಲ್ಲ ಆ ನಿದ್ರೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀರೋ ಎಚ್ಚರ ಸ್ಥಿತಿಯಲ್ಲೂ ನೀವು ಅಲ್ಲಿ ಇರ್ತೀರ. ಪರಮಾತ್ಮನ ಪೂಜೆ ಮಾಡಿದಾಗಲೂ ಕೂಡ ಮನಸ್ಸೇನಾರು ಒಂದು ವೇಳೆ ಅಲ್ಲಿ ಬಂದು ಯಾಚೆ ಸ್ವಾ ಋಷಿಕೇಶ ನಮಾಮಿ ಪುರುಷೋತ್ತಮ ಹೃದಯೇ ಕುರು ಸಂವ ಸಂಶಯ ಸಹ ಜಗತ್ಪತೆ. ಆಪಾದಮಲಿ ಪರ್ಯಂತ ಪಶ್ಯತ ಪುರುಷೋತ್ತಮ ಪಾತಕಾನಿ ವಿನಶ್ಯಂತಿ ಕಿಂ ಪುನಶ್ಚೋಪ ಸುಪೂಜಿತಂ ಹರಿದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಈ ಥರ ನಾನು ಪೂಜೆ ಮಾಡಿ ನಾನು ನೋಡಿದಾಗ ಪುನರ್ಜನ್ಮನ ವಿದ್ಯತೆ ಅಂದರೆ ಮೈಂಡು ತಟಸ್ಥವಾಗಿರುತ್ತೆ. ನಿಮಗೆ ಮುಂದಿನ ಜನ್ಮ ಬರುತ್ತಾ ಬೇಡ ಅದು ಬೇರೆ ವಿಷಯ. ಮೈಂಡು ಪರಮಾತ್ಮನ ಸ್ವರೂಪದಲ್ಲೇ ಆ ಪರಮಾತ್ಮನನ್ನು ಎಷ್ಟು ಪೂಜೆ ಮಾಡ್ತೀರಾ ನೀವು, ಪರಮಾತ್ಮನೇ ಆಗುವಂಥ ಒಂದು ಸಂದರ್ಭ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಪೂಜೆ ನಿಮ್ಮನ್ನು ಈ ಸ್ಥಿತಿಗೆ ತಗೊಂಡೋದ್ರೆ ನೀವು ಮಾಡೋದು ಪೂಜೆ. ಇಲ್ಲ ಹೋದರೆ ಯಾರೋ ಹೇಳಿದ್ದಾರೆ ಮಾಡಬೇಕು, ಈ ಬೇರೆ ಕೆಲಸ ಥರ ಅದು ಒಂದು ಕೆಲಸ ಅಂತ ಮಾಡಿದ್ರೆ ಅದು ಹಾಗೆ, ಅದಕ್ಕೆ ಅಷ್ಟಕ್ಕಷ್ಟು ಫಲ ಇದೆ, ಅದರೇನು ತಪ್ಪೇನಿಲ್ಲ. ದೇವಸ್ಥಾನಕ್ಕೆ ನಾನು ಏನು ದೇವ್ರ ಪೂಜೆ, ನಾನು ತಿರುಪತಿಗೆ ಹೋಗ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ದೇವರು ಇಲ್ಲೋ ಎಲ್ಲಿ ಬೇಕಾದ್ರೂ ದೇವ್ರನ್ನ ನೋಡಿ, ಎಲ್ಲಿ ಬೇಕಾದ್ರೂ ಸ್ನಾನ ಮಾಡಿ. ಬಹುಜನಂ ಕೈಮುಖದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋತೆಡೆಯೋ. ಮನಸ್ಸು ಎಲ್ಲಿ ಸೋಲುತ್ತೆ, ಮನಸ್ಸು ಎಲ್ಲಿ ಬೀಳುತ್ತೆ ಅಲ್ಲಿ ಮಹಿಮೆ. ಇಷ್ಟೊತ್ತು ನಾವು ಮಾತಾಡಿದ್ದೇನು? ಮನಸ್ಸು ಬೀಳಬೇಕು, ಮನಸ್ಸು ಎತ್ತಾಕಬೇಕು. ನೀವು ಅಲ್ಲಿ ಸೋತ್ರೆ ಅಲ್ಲಿ ಮಹಿಮೆ, ತಿರುಪತಿಯಲ್ಲಿ ಸೋತ್ರೆ ತಿರುಪತಿಯಲ್ಲಿ ಮಹಿಮೆ, ಅರುಣಾಚಲದಲ್ಲಿ ಸೋತ್ರೆ ಅರುಣಾಚಲದಲ್ಲಿ ಮಹಿಮೆ,
ನಿಮ್ಮ ರಾಘವೇಂದ್ರ ಮಠದಲ್ಲಿ ಹೋಗಿ ಅಲ್ಲಿ ಅದು ಮಹಿಮೆ. ಎಲ್ಲಿ ಸೋಲುತ್ತೆ ಅಲ್ಲಿ ಮಹಿಮೆ. ಅಥವಾ ನಿಮ್ಮ ಮನೆಯಲ್ಲೇ ಪೂಜೆ ನೀವು ಮಾಡಿ ಅಲ್ಲಿ ಮನಸ್ಸು ಸೋದ್ರೆ ಅಲ್ಲೇ ಮಹಿಮೆ. ಅಥವಾ ನೀವು ಎಲ್ಲಿ ರೋಡಲ್ಲಿ ನಡೀತಾ ಇದ್ದರೆ ನಿಮ್ಮ ಮನಸ್ಸು ಸೋತಿದ್ರೆ ಅಲ್ಲೇ ಮಹಿಮೆ. ಮಹಿಮೆ ಮನಸ್ಸು ತೆಡೆಯೋ. ಮನಸ್ಸು ಎಲ್ಲಿ ಸೋಲುತ್ತೆ, ಈಗ ಎಲ್ಲ ನಮ್ಮ ಕಾನ್ಸಂಟ್ರೇಷನ್ ಯಾವುದರ ಮೇಲೆ? ಮನಸ್ಸು. ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನೆಯೇವ ಮನುಷ್ಯಾಣ ಕಾರಣ. ಒಂದು ಕಗ್ಗ ಮಾಡಿ, ಒಂದು 2 ಕಗ್ಗ ಬರ್ಕೊಂಡಿದ್ದೀನಿ, ಮಾಡೋಣ. ಇದಕ್ಕೆ ಸಪೋರ್ಟಾಗಿ ಕಗ್ಗ ತಗೊಳ್ಳಿ. ಹಾಂ, ಬರಲಿ. ಅವರು ವೆಂಕಟೇಶ್ ಪ್ರಸಾದ್ ಮಿಸ್ ಆಗಿದ್ದಾರೆ. ಅದು ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟು, ಅವ್ರಿಗೊಂದು ಕೊಟ್ಬಿಡಿ. 94 ಇಷ್ಟೊತ್ತು ಡಿಸ್ಕಸ್ ಮಾಡಿದಾಗ ಅದಕ್ಕೆ ಒಂದು 2 ಕಗ್ಗ ಸೇರ್ಕೊಂಡು ಮಾಡಿಬಿಟ್ರೆ, ಸೊ ನಮ್ಮ ಮನಸ್ಸಿಗೆ ಎಲ್ಲ ಇದು ನಾವೇನು ಕಗ್ಗ ಓದ್ತೀವೋ ಮನಸ್ಸಿಗೆ ಶಿಕ್ಷಣ ಅಷ್ಟೇ. 94 ಆಯಿತಾ? ಸಿಗ್ತಾ ಸರ್? 94 ಇಲ್ಲ, ಕಗ್ಗ 94. ಕಗ್ಗ 94 ತಗೊಳ್ಳಿ. ಕೇಳಿಯು ಮಾಯೆಯದು. ಸಿಗ್ತಾ? ಕೇಳಿ ಅಂದರೆ ಆಟ. ಕೇಳಿ ಅಂದರೆ ಆಟ. ಕೇಳಿಯು ಮಾಯೆಯ ಆಟ. ಏನು ನಾವೇನು ನೋಡ್ತಾ ಇದ್ದೀವಿ ಅದೆಲ್ಲ ಮಾಯೆಯ ಆಟ. ನೃತ್ಯಗತಿ ಬರೀ ತೋರ್ಕೆ. ಇದೆಲ್ಲ ನೃತ್ಯ ಆಗ್ತಾ ಇದೆಯಲ್ಲ, ಇದು ಬರೀ ತೋರಿಕೆ. ಯಾಕೆಂದರೆ ಯಾವುದು ನೀವು ಹೇಳ್ತೀರಾ ಯಾವುದು ಶಾಶ್ವತ ಇಲ್ಲ, ಯಾವುದು ಶಾಶ್ವತ ಇಲ್ಲ. ಬಟ್ ನೀವು ಮಾತ್ರ ಶಾಶ್ವತ ಅಂದ್ಕೊಂಡಿರ್ತೀರಾ. ಹೇಳೋವಾಗ ಹಂಗೆ ಹೇಳೋದು ಎಲ್ಲರಿಗೂ, ಇನ್ನೊಬ್ಬರಿಗೆ. ನಾವು ಮಾತ್ರ ಯಾವಾಗೂ ಇಲ್ಲ, ನನ್ನ ಪರ್ಮನೆಂಟ್. ಆ ಭಾವನೆ ಹಾಗೇ ಬರೋದು. ಸೊ ಕೇಳಿ ಮಾಯೆಯದು ನೃತ್ಯಗತಿ ಬರೀ ತೋರ್ಕೆ. ಮೂಲವಂ ಕಂಡಂಗೆ ಸಂಭ್ರಾಂತಿ ಏನು? ಇದು ಸ್ವಲ್ಪ ನೀವು ಕಾಂಟೆಂಪ್ಲೇಟ್ ಮಾಡಬೇಕು. ಹೊರಗಡೆ ಎಲ್ಲ ನೋಡ್ತಾ ಇದ್ದೀರಾ, ಮೂಲವನ್ನು ಒಂದು ವೇಳೆ ನೀವು ನೋಡಿದರೆ ಅಲ್ಲಿಂದ ನೃತ್ಯಗತಿ. ನೀವು ಸಮುದ್ರದ ಒಳಗೆ ಆಳದಲ್ಲಿದ್ದೀರಾ, ಅಲೆಗಳೆಲ್ಲ ಇದೆ, ಡಿಫರೆಂಟ್ ಅಲೆ. ನಿಮಗೇನು ಸಂಭ್ರಮ? ಅದು ಸಮುದ್ರನೇ ಅಲೆಗಳಾಗಿ ಮಾರ್ಪಾಡಾಗಿದೆ. ಒಳಗಡೆ ಗಂಭೀರವಾಗಿದೆ, ಪ್ರಶಾಂತವಾಗಿದೆ, ನಿತ್ಯ ಶುದ್ಧ ಬುದ್ಧ ಸಚ್ಚಿದಾನಂದ ಸ್ವರೂಪ ಸಮುದ್ರ. ಅಲೆಗಳಿದೆ, ನಾವು ಹೊರಗಡೆ ನೋಡೋದೆಲ್ಲ ಅಲೆಗಳು. ನೃತ್ಯಗತಿ ಬರೀ ತೋರ್ಕೆ ಅಷ್ಟೇ. ಅದರಲ್ಲಿ ಸ್ವಲ್ಪ ಹೊತ್ತಿರುತ್ತೆ, ಬರುತ್ತೆ, ಅದು ಸಮುದ್ರವೇ. ಅದು ಹಾಗೆ ತಗೊಂಡ್ರೆ ಕೇಳಿಯು ಮಾಯೆದು ನೃತ್ಯಗತಿ ಬರೀ ತೋರ್ಕೆ. ಮೂಲವಂ ಕಂಡಂಗೆ ಸಂಭ್ರಾಂತಿ ಏನು? ಅವನಿಗೇನು ಸಂಭ್ರಮ? ನಿಮಗೆ ಮಾತ್ರ ಥ್ರಿಲ್ಲು, ರೋಮಾಂಚನ. ಚಿಕ್ಕ ಹುಡುಗರೆಲ್ಲ ನೋಡ್ತೀರಾ, ಇವರಿಗೆಲ್ಲ ಸಂಭ್ರಮ. ನಿಮಗೇನು ಸಂಭ್ರಮ? ಮೂಲವಂ ಕಂಡವನಿಗೆ ಸಂಭ್ರಾಂತಿ ಏನು? ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಲ್ಲೇತಿ ಕೃಪ್ತ ಲೀಲಾ ಪ್ರಿಯಂಬಮ್ಮ. ಆಳದಲ್ಲಿ ಪರಬ್ರಹ್ಮ ಏನಂದರೆ ಆಳದಲ್ಲಿ ನಿರ್ಲಿಪ್ತ. ನಿದ್ರೆಯಲ್ಲಿ ನೀವು ಯಾರಿಗೂ ಅಂಟ್ಕೊಂಡಿಲ್ಲ. ನಿದ್ರೆಯಲ್ಲಿ ನೀವು ಪರಬ್ರಹ್ಮನ ಸ್ವರೂಪ, ಯಾರಿಗೂ ಅಂಟ್ಕೊಂಡಿಲ್ಲ. ಎದ್ದ ಮೇಲೆ ನೀವು ಅಂಟ್ಕೊಂಡಿದ್ದೀರ. ಲೀಲಾಪ್ರಿಯ. ನೀವು ಎದ್ದ ಮೇಲೆ ನಿಮ್ಮ ಕಂಟ್ರೋಲಲ್ಲೇ ಫುಲ್ಲು ಎಚ್ಚರ ಸ್ಥಿತಿ ಇದ್ದರೆ ಆವಾಗ ನೀವು ಲೀಲಾಪ್ರಿಯ. ಇಲ್ಲದ್ರೆ ಬೇರೆಯವ್ರು ನಿಮ್ಮನ್ನು ಕಂಟ್ರೋಲ್ ಮಾಡಿದ್ರೆ ಅಷ್ಟೇ, ಯು ಆರ್ ವಿಕ್ಟಿಮ್ ಆಫ್ ಯುವರ್ ಓನ್ ಡೀಡ್ಸ್, ಪಾಸ್ಟ್ ಡೀಡ್ಸ್, ಕರ್ಮಗಳು. ನಮ್ಮ ಕರ್ಮಗಳಿಗೆ ನಾವು ವಿಕ್ಟಿಮ್ ಆಗೋದು ಆವಾಗ. ಎಚ್ಚರದ ಸ್ಥಿತಿಯಲ್ಲಿ ನಮ್ಮನ್ನು ಯಾರು ಎಳೆದಾಡಿದ್ರೆ ಯಾರು ವಿಕ್ಟಿಮ್. ಆಳದಲ್ಲಿ ನಿರ್ಲಿಪ್ತ, ಮೇಲೆ ನಿಯತಿ ಕ್ಲುಪ್ತ. ಇನ್ನೊಂದು ಕಗ್ಗ ಸಪೋರ್ಟ್ ಬೇಕಾದರೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರ ಯೋಗ ಸೂತ್ರವಿ. ಈ ರೀತಿ ನೀವು ಇರ್ಲಿಕ್ಕೆ ಸಾಧ್ಯ ಇದ್ದರೆ ನೀವು ಯೋಗಿ. ಸಂಸಾರ ಇದ್ದರೂ ಕೂಡ ಸನ್ಯಾಸಿ ಥರ ಜೀವನ ಮಾಡಿದ್ರೆ ಯೋಗಿ. ಇಲ್ಲ ನಿಮ್ಮನ್ನೆಲ್ಲ ಎಳೆದಾಡಿದ್ರೆ ನೀವು ಅವ್ರಿಗೂ ನಿಮಗೆ ಏನು ವ್ಯತ್ಯಾಸಗಳು. ಕೆಲವು ಸರಿ ಪ್ರಾಣಿಗಳು ಎಷ್ಟೋ ಮೇಲು, ಅವಕ್ಕೆ ಜಾಸ್ತಿ ಆಸೆ ದುರಾಸೆ ಇದೆಲ್ಲ ಇರಲ್ಲ, ಲಿಮಿಟೆಡ್. ಒಂದು ಫ್ರೇಮ್ ವರ್ಕೊಳಗೆ ನಿಮ್ಗೆ ಅದರಲ್ಲಿ ನಿಮ್ಗೆ ಫ್ರೇಮೇ ಇಲ್ಲ. ಏನು ಬೇಕಾದ್ರೆ ಸ್ಕೈ ಇಸ್ ದ, ನೀವು ಹೇಳ್ತೀವಿ ಸ್ಕೈ ಇಸ್ ದ ಲಿಮಿಟ್. ನಿಮಗೆ ಎಷ್ಟು ಬೇಕಾದ್ರೆ ಜಂಪ್ ಮಾಡ್ಬೋದು. ಸೊ ಕೇಳಿಯು ಮಾಯೆ, ಇದು ನಾವು ನೋಡ್ತಾ ಇರೋದೆಲ್ಲ ಮಾಯೆಯ ಆಟ. ನೃತ್ಯಗತಿ ಬರೀ ಏನು ಡ್ಯಾನ್ಸ್ ಆಗ್ತಾ ಇದೆ ಇದೆಲ್ಲ ಬರೀ ತೋರ್ಕೆ ಅಷ್ಟೇ.
ಗೌಡಪಾದರ ಪ್ರಕಾರ ಏನೂ ಇಲ್ಲ, ಝೀರೋ. ಅದ್ವೈತಕ್ಕೆ ಹೋಗ್ಬಿಟ್ರೆ ಅದ್ವೈತದಲ್ಲಿ ಹೇಗೆ ಹೊಡಿತಾರೆ ಅಂದರೆ ಯು ಆರ್ ನಾಟ್ ಬಾರ್, ಯು ಆರ್ ನಾಟ್ ಡೈಡ್, ಎರಡೂ ಇಲ್ಲ ನಿಮಗೆ. ಜಸ್ಟ್ ಅದೇನೋ ಆಗ್ತಾಯಿದೆ ಬದಲಾವಣೆ, ಅಲೆಗಳ ಥರ ಅಷ್ಟೇ. ಅಷ್ಟೇ, ಅಲೆ ಹೋಗುತ್ತೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನು ಹುಟ್ಟು ಇಲ್ಲ, ಸಾವು ಇಲ್ಲ. ಅದ್ವೈತದ ಪರಾಕಾಷ್ಠೆ ಗೌಡಪಾದ ಓದ್ಬಿಟ್ರೆ ಆದಮೇಲೆ ನೀವು ವಾಪಸ್ ಬರಲ್ಲ, ಇಲ್ಲವೇ ಇಲ್ಲ. ಏನು ನೋಡ್ತಾ ಇದ್ದೀರಿ ಇದೆಲ್ಲ ಯುವರ್ ಪರ್ಸೆಪ್ಷನ್, ಆ್ಯಂಡ್ ದ ಹೋಲ್ ಪರ್ಸೆಪ್ಷನ್ ವಾಟ್ ಯು ಡೂ ನೌ ಈಸ್ ನಥಿಂಗ್ ಬಟ್ ಇಲ್ಯೂಷನ್. ನೀವು ಸ್ವಪ್ನದಲ್ಲಿ ಹೇಗೆ ಇಲ್ಯೂಷನ್ ಇದೆಯೋ ನಿಮಗೇನು ಅನುಭವ ಇದೆಲ್ಲ ಒಂದು ದೊಡ್ಡ ಇಲ್ಯೂಷನ್. ಇದು ಅದ್ವೈತ. ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಅರಗಿಸ್ಕೊಳ್ಳೋಕ್ಕೆ? ಯೋಚನೆ ಮಾಡಬೇಕು. ಮುಂದೆ ಕಂಟಿನ್ಯೂ ಮಾಡೋಣ. ಹಾಂ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್.